ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಸುರಾಚಾರ್ಯಾಯ ವಿದ್ಮಹೇ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಓಂ ಶ್ರೀ ದೇವಗುರು ಬೃಹಸ್ಪತಯೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರುಗ್ರಹದ ಕರ್ಕಾಟಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜೂನ್ 1ರ ಮಧ್ಯರಾತ್ರಿಯ ಬಳಿಕ ಅಂದರೆ ಕ್ಯಾಲೆಂಡರ್ ಅನುಸಾರ ಜೂನ್ 2ರ ಒಂದು ಬೆಳಗಿನ ಕಾಲದಲ್ಲಿ ಗುರುಗ್ರಹದ ಒಂದು ರಾಶಿ ಪರಿವರ್ತನೆ ಜರಗಲಿದೆ. ಐತಿಹಾಸಿಕವಾದ ಗುರುಗ್ರಹದ ಪರಿವರ್ತನೆ ಅಂದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಗುರುವಿನ ರಾಶಿ ಚಲನೆ ಆಗುತ್ತೆ. ಅಂದರೆ ದೀರ್ಘಚಾರಿ ಗ್ರಹಗಳಲ್ಲಿ ಗುರು, ಶನಿ, ರಾಹು, ಕೇತುಗಳು ಸೇರಿದ್ದಾರೆ. ಅಲ್ಲಿ ಗುರುವಿಗೆ 1 ವರ್ಷ ಒಂದು ರಾಶಿಗೆ ಪರಿವರ್ತನೆ ಆಗಲು, ಶನಿ ಮಹಾರಾಜರಿಗೆ 2 ವರ್ಷ, ರಾಹು ಕೇತುಗಳಿಗೆ ಕ್ರಮವಾಗಿ 1.5 ವರ್ಷದ ಕಾಲಗಳಿರ್ತವೆ. ಹಾಗಾಗಿ ಈ ಒಂದು 4 ಗ್ರಹಗಳ ಪರಿವರ್ತನೆಯು ಪ್ರತಿಯೊಬ್ಬರ ಜೀವನದ ಮೇಲೂ ಮಹತ್ವವಾದ ಪರಿಣಾಮವನ್ನು ಬರುತ್ತೆ. ಜೊತೆಗೆ ಜಾಗತಿಕ ಆಗುಹೋಗುಗಳ ಮೇಲೆ, ಜಗತ್ತಿನ ಮೇಲೂ, ಜೊತೆಗೆ ಈ ಸೃಷ್ಟಿಯ ಮೇಲೂ, ಅಲ್ಲದೆ ಪ್ರತಿಯೊಂದು ಜೀವಿಗಳ ಮೇಲೂ ಈ ಒಂದು ಗ್ರಹಗಳ ಪರಿವರ್ತನೆ ಒಂದು ಅನೂಚಾನವಾಗಿ ಪರಿಣಾಮವನ್ನು ಬೀರುತ್ತದೆ. ಭಾರತೀಯ ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಗ್ರಹಗಳಲ್ಲಿ ಗುರುವಿಗೆ ಅಗಾಧವಾದ ಮಹತ್ವ ಇರುತ್ತೆ. ಮೊದಲೇ ಹೇಳಿದಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂದರೆ ಆ ತ್ರಿಮೂರ್ತಿಗಳ ಒಂದು ಅಂಶವೇ ಗುರು ಆಗಿರುತ್ತೆ. ಜೊತೆಗೆ ತ್ರಿಮೂರ್ತಿಗಳ ಏನೇ ಒಂದು ಜ್ಞಾನ, ಸತ್ಯ, ಧರ್ಮ, ನ್ಯಾಯ ಅಂತ ನಾವೇನನ್ನು ಕರಿತೇವೆ ಅವೆಲ್ಲವೂ ಆ ಮೂರ್ತ ಸ್ವರೂಪವಾಗಿ ಗುರುವಿನ ರೂಪದಲ್ಲಿ ಬರ್ತಾಯಿದೆ. ಗುರು ಕಾಲಕ್ಕೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ವಿದ್ಯಾ ಗುರು ಇರ್ಬೋದು, ಶಿಕ್ಷಣ ಕೊಡುವಂಥವ್ರು, ನೀತಿ ಹೇಳುವಂಥ ಗುರು ಇರ್ಬೋದು, ಅಥವಾ ಬೇರೆ ಬೇರೆ ನಮಗೆ ತತ್ವ, ಶಾಸ್ತ್ರ, ಧರ್ಮ, ನ್ಯಾಯಗಳನ್ನು ಬೋಧನೆ ಮಾಡುವಂಥ ಗುರು ಸ್ವರೂಪ ಇರ್ಬೋದು. ಹಾಗಾಗಿ ಗುರು ಅಂದರೆ ಅದನ್ನು ನಾವು ಇದೇ ಸ್ವರೂಪ ಅಂತ ಹೇಳುವಂಥದ್ದು ಆಗೋದಿಲ್ಲ. ಈ ಗುರು ದತ್ತಾತ್ರೇಯರ ಗುರು ಚರಿತ್ರೆಯಲ್ಲಿ ಬರ್ತಂತೆ ಆ ಗುರು ದತ್ತಾತ್ರೇಯನಿಗೂ ಗುರುಗಳಿದ್ದರಂತೆ ಆತನು ಹೇಳಿಕೊಂಡಿದ್ದಾನೆ. ಅಂದರೆ ನನಗೆ 24 ಗುರುಗಳು ಇದ್ದರು ಅಂತ ಹೇಳ್ಕೊಂಡಿದ್ದಾನೆ. ಅದರಲ್ಲಿ ಒಂದು ಪ್ರಾಣಿ ವರ್ಗ, ಕೀಟ ವರ್ಗ, ಇದಕ್ಕೆ ಎಲ್ಲ ಒಂದು ಇನ್ನಿತರ ವಿಚಾರಗಳ ಒಂದು ಬೇರೆ ಬೇರೆ ಮನುಷ್ಯ ವರ್ಗದ ಬೇರೆ ಬೇರೆ ವೃತ್ತಿ ಅಥವಾ ಜಾತಿಯ ಅಲ್ಲಿ ಭೇದ ಇಲ್ಲದೆ ಪ್ರತಿಯೊಬ್ಬರಲ್ಲೂ ಒಂದು ನಾವು ಏನೇನೋ ಜ್ಞಾನವನ್ನು ಕಲಿತೇವೆ. ಗುರುವು ಜ್ಞಾನ ಸುಖ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನೇನೋ ಒಂದು ಜ್ಞಾನವಾಗಿ ಪಡೆಯುತ್ತೇವೆ, ಉತ್ತಮವಾದ ಸ್ವಜ್ಞಾನವನ್ನು ನಾವು ಪಡೆಯುತ್ತೇವೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಅಜ್ಞಾನ ಎಂಬ ತಿಮಿರ ಅಂದರೆ ಕಣ್ಣಿಗೆ ಪೊರೆ ಇರುತ್ತೆ. ಆ ಅಜ್ಞಾನದ ಕಣ್ಣಿನ ಪೊರೆಯನ್ನು ನಿವಾರಿಸಿ ನಮಗೆ ಜ್ಞಾನ ಅಂಜನ ಅಂದರೆ ಜ್ಞಾನವೆಂಬ ಒಂದು ಅಂಜನ ಅಥವಾ ಕಾಡಿಗೆಯನ್ನು ಹಾಕಿ ಆ ಕಣ್ಣಿನ ಪೊರೆಯನ್ನು ಗುಣಪಡಿಸುವಂಥದ್ದು, ಅದನ್ನು ನಿವಾರಣೆ ಮಾಡಿ ನಮಗೆ ಸುಜ್ಞಾನ ದೃಷ್ಟಿಯನ್ನು ಕೊಡುವಂಥದ್ದು ಆ ಗುರುವಿನ ಒಂದು ಸಾಧ್ಯತೆ. ಹಾಗಾಗಿ ಆ ಗ್ರಹದಲ್ಲಿ ಅಗಾಧವಾದ ಸ್ವರೂಪವನ್ನು, ಬೃಹತ್ ಗಾತ್ರವನ್ನು ಹೊಂದಿರುವಂಥದ್ದು ಗುರು ಸ್ವರೂಪ. ಗುರು ಅಂದರೆ ಅಗಾಧವಾದದ್ದು, ಬೃಹತ್ ಆಕಾರವಾದದ್ದು, ಅದು ತುಂಬ ಘನವಾದದ್ದು ಎಂಬುದು. ಹಾಗಾಗಿ ಆ ಗುರುವಿನ ಒಂದು ಪರಿಮಿತಿ ಇಲ್ಲದ ಅಥವಾ ಅದಕ್ಕೆ ಯಾವುದೇ ಅನಾದಿ ಅಂತ ಹೇಳ್ತೇವೆ. ಅನಾದಿ ಅಂದರೆ ಆದಿಯೂ ಇಲ್ಲ, ಅಂತ್ಯವಿಲ್ಲ ಅಂತ ಒಂದು ಅನಾದಿ ಕಾಲದ ಜ್ಞಾನವು ಆ ಗುರುವಿನಿಂದ ವ್ಯಕ್ತವಾಗುವಂಥದ್ದು. ಹಾಗಾಗಿ ಗುರುಗ್ರಹವು ಪ್ರತಿಯೊಬ್ಬರ ಒಂದು ಆಗು ಹೋಗು ಮೇಲೆ ಪರಿಣಾಮ ಬರುತ್ತದೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಆಗಲೇ ಹೇಳಿದಂತೆ ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುತ್ತದೆ. ಈ ಬಾರಿಯ ಒಂದು ಬಹಳ ಪ್ರಮುಖವಾದ ಘಟನೆ ಏನಂದರೆ ಅಲ್ಲಿ ಗುರುವು ತನ್ನ ಉಚ್ಚ ಕ್ಷೇತ್ರ ಅಂದರೆ ಕಟಕ ರಾಶಿಯು ಗುರುವಿನ ಉಚ್ಚ ಕ್ಷೇತ್ರವಾಗಿರುತ್ತೆ. ಆ ಉಚ್ಚ ರಾಶಿಗೆ ಗುರುವಿನ ಪ್ರವೇಶ ಆಗುವಂಥದ್ದು ಅದು ಜಾಗತಿಕವಾಗಿ ಬಹಳ ಮಹತ್ವವನ್ನು ಪಡೆದಿದೆ. ಜೊತೆಗೆ ಈ ಉಚ್ಚ ಸ್ಥಾನದಲ್ಲಿರುವಂತಹ ಗುರು ಅನೇಕ ರೀತಿಯ ಧಾರ್ಮಿಕ, ರಾಜಕೀಯ ಹಾಗೂ ಜೊತೆಗೆ ಸಾಂಸಾರಿಕ ಅಥವಾ ಕೃಷಿ ಮೂಲದ ಇರ್ಬೋದು, ಅಥವಾ ಮಳೆ ಬೆಳೆ ಆಗು ಹೋಗುಗಳ ಮೇಲೆ, ಜನ ಜೀವನದ ಮೇಲೆ, ಸಾಮಾಜಿಕ ಜೀವನದ ಮೇಲೆ, ಸಾಂಸಾರಿಕ ಜೀವನದ ಮೇಲೆ, ಪ್ರತಿಯೊಂದು ಜೀವಿಗಳ ಮೇಲೆ ಉತ್ತಮ ಪರಿಣಾಮವನ್ನು ಬೀರುವಂಥ ಒಂದು ಸಾಧ್ಯತೆ ಈ ಒಂದು ಕಟಕ ರಾಶಿಯಲ್ಲಿ ಗುರುವಿನ ಉಚ್ಚ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಕರ್ಕಟಕ ರಾಶಿಯು ಗುರುವಿನ ಉಚ್ಚ ಸ್ಥಾನ, ಮಕರ ರಾಶಿಯು ಗುರುವಿನ ನೀಚ ಸ್ಥಾನ ಎಂಬುದಾಗಿ ವ್ಯಕ್ತವಾಗುತ್ತೆ ಜ್ಯೋತಿಷಾಸ್ತ್ರದಲ್ಲಿ. ಯಾವಾಗ ಗುರು ಕರ್ಕಾಟಕ್ಕೆ ಬಂದಂಥ ಕಾಲದಲ್ಲಿ ಆ ಒಂದು ವರ್ಷದ ಅವಧಿಯಲ್ಲಿ ಬಹಳಷ್ಟು ಉತ್ತಮ ಪರಿಣಾಮಗಳು ಆಗಿದೆ. ಹಿಂದೆನೂ ನಾವು ಗಮನಿಸಿದ್ದೇವೆ. ಯಾಕಂದರೆ 12 ವರ್ಷಗಳ ಪರ್ಯಟನೆಯಲ್ಲಿ ಒಂದು ಬಾರಿ 12 ವರ್ಷಗಳಿಗೊಮ್ಮೆ ಮಾತ್ರ ಆತನ ಉಚ್ಚ ಸ್ಥಾನವನ್ನು ಪಡಿತಾನೆ ಗುರು. ಅದರಿಂದ
ನಮ್ಮ ಜೀವಮಾನದಲ್ಲಿ ಕೆಲವು ಬಾರಿ ಇಂಥ ಒಂದು ಘಟನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಆ ಒಂದು ಅವಕಾಶ ಈ ಬಾರಿ ಬಂದಿದೆ. ಐತಿಹಾಸಿಕ ಮಹತ್ವವುಳ್ಳಂಥ ಗುರು ಈಗ ಕರ್ಕಾಟಕ ರಾಶಿಗೆ ಪ್ರವೇಶವಾಗುವಂಥದ್ದು. ಕರ್ಕಾಟಕದಲ್ಲಿ ಆತನು ಈ ಬಾರಿ ಇನ್ನೊಂದು ಮಹತ್ವ ಏನಂದರೆ, ಈ ಬಾರಿ ಗುರುವಿನ ಚಲನೆ ಅಲ್ಲಿ ನಿರಂತರವಾಗಿ ಒಂದೇ ರೀತಿ ಇರೋದಿಲ್ಲ. ಆತನಿಗೆ ಕರ್ಕಾಟಕದಿಂದ ಮುಂದೆ ಅತಿಚಾರ ಅಂದರೆ ಮುಂದಿನ ರಾಶಿಗೆ ಹೋಗುವಂತಹ ಘಟನೆ, ಕೆಲವೊಂದು ವರ್ಷಗಳಲ್ಲಿ ಇಂತಹ ಒಂದು ಘಟನೆ ಉತ್ಪನ್ನ ಆಗುತ್ತೆ. ಈ ವರ್ಷದಲ್ಲಿ ಇಂತಹ ಒಂದು ಗುರುವಿನ ಅತಿಚಾರ ಅಂದರೆ ಒಂದು ರಾಶಿಯನ್ನು ಆತನು ದಾಟಿ ಮುಂದಿನ ರಾಶಿಗೆ ಬರುವಂಥದ್ದು. ಹಾಗಾಗಿ ಅಲ್ಲಿ ನಕ್ಷತ್ರ ಪಾದಗಳ ವ್ಯತ್ಯಾಸದಿಂದ ಆಗುವಂತಹ ಆತನು ಗುರುವಿನ ಒಂದು ಚಲನೆ ಈ ಬಾರಿ ಗುರುವಿಗೆ ಅತಿಚಾರನೂ ಬರುತ್ತೆ, ಆಮೇಲೆ ಗುರುವಿಗೆ ವಕ್ರಚಾರನೂ ಬರುತ್ತೆ, ಮತ್ತೊಮ್ಮೆ ಗುರುವಿಗೆ ರುಜುಚಾರನೂ ಬರುತ್ತೆ. ಅಂದರೆ ಸುಮಾರು ಈ 4 ಬಾರಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಈ ಒಂದೇ ವರ್ಷದ ಅವಧಿಯಲ್ಲಿ 12 ತಿಂಗಳ ಅವಧಿಯಲ್ಲಿ 4 ಬಾರಿ ಗುರುವಿನ ಪರಿವರ್ತನೆ ಆಗುವಂಥದ್ದು. ಇದು ಸಹ ಒಂದು ಮಹತ್ವವನ್ನು ಪಡೆದಿದೆ. ಅಂದರೆ ಆರಂಭದ ಈ ಗುರುವಿನ ಕರ್ಕಾಟಕದ ಚಲನೆ ಸುಮಾರು 151 ದಿನಗಳ ಕಾಲ, ಅಂದರೆ ಜೂನ್ ತಿಂಗಳಲ್ಲಿ ಆತನ 2ನೇ ತಾರೀಕಿನಿಂದ ಆರಂಭವಾದರೆ ಮುಂದೆ ಅಕ್ಟೋಬರ್ ತಿಂಗಳ 30ರವರೆಗೂ ಅಲ್ಲಿ ಗುರುವು ಅಲ್ಲಿ ರುಜುಗತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಘಟನೆ 151 ದಿನಗಳ ಒಂದು ಆರಂಭಿಕವಾದ ಘಟನೆ ಬಹಳಷ್ಟು ಮಹತ್ವವನ್ನು, ಉತ್ತಮ ಫಲವನ್ನು, ಶುಭವನ್ನು, ಲಾಭವನ್ನು, ಅನೇಕ ರೀತಿಯ ಉತ್ತಮ ಪರಿಣಾಮವನ್ನು ಕೊಡುತ್ತದೆ. ಆ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ 31ನೇ ತಾರೀಕಿನಂದು ಅಲ್ಲಿ ಗುರುವಿನ ಅತಿಚಾರ ಆರಂಭ ಆಗುತ್ತೆ. ಅಕ್ಟೋಬರ್ 31ರಂದು ಗುರು ಅತಿಚಾರಿಯಾಗಿ ಮುಂದೆ ಡಿಸೆಂಬರ್ 12ರವರೆಗೂ 43 ದಿನಗಳ ಕಾಲ ಅಲ್ಲಿ ಈ ಸಿಂಹರಾಶಿಯಲ್ಲಿರುವುದು. ಅತಿಚಾರ ಅಂದರೆ ಮುಂದಿನ ರಾಶಿಗೆ, ಅಂದರೆ ಸಡನ್ನಾಗಿ ಆಗುವಂಥ ಪರಿವರ್ತನೆ ಹೇಳ್ತೇವೆ. ಇದು ವಾರ್ಷಿಕ ಪರಿವರ್ತನೆ ಅಲ್ಲ, ಅದು ಅತಿಚಾರ ಅಂತ ಹೇಳ್ತಾರೆ ಇದಕ್ಕೆ. ಹಾಗಾಗಿ ಅಲ್ಲಿ ನಕ್ಷತ್ರ ಪಾದದ ಗಮನೀಯವಾದ ನಮ್ಮ ಗುರುವಿನ ಒಂದು ಗೋಚಾರ ಅಂತ ನಮಗೆ ಕಾಣಿಸುವಂಥದ್ದು. ಗೋಚರಿಸುವಂಥದ್ದು ಅಂಥೇಳಿ ಭೂಮಿವಾಸಿಗಳಿಗೆ ಗೋಚರಿಸುವಂಥದ್ದು. ಹಾಗಾಗಿ ನಮಗೆ ಗೋಚರಿಸುವಂತಹ ಗುರು ಅಲ್ಲಿ ಸಿಂಹರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಸಿಂಹರಾಶಿಯಲ್ಲಿ ಆತನ ಒಂದು 43 ದಿನಗಳ ಅವಧಿ, ಅತಿಚಾರದ ಅವಧಿ. ಆವಾಗ ಫಲನ ಬೇರೆನೇ ಇರುತ್ತೆ. ಆರಂಭದ 151 ದಿನಗಳ ಫಲ ಬೇರೆ, ಆ ಬಳಿಕ 43 ದಿನಗಳ ಫಲ ಬೇರೆನೇ ಇರುತ್ತೆ. ಯಾಕಂದರೆ ಮೊದಲು ಇದ್ದ ಗುರುಬಲ ಇದ್ದ ರಾಶಿಗಳಿಗೆ ಗುರುಬಲ ಸ್ವಲ್ಪ ನ್ಯೂನತೆ ಆಗ್ಬೋದು, ಅದು ಗುರುಬಲ ಇಲ್ಲದಿದ್ದಂಥ ರಾಶಿಗಳಿಗೆ ಮತ್ತೆ ಸ್ವಲ್ಪ ಗುರುಬಲದ ಒಂದು ತಾತ್ಕಾಲಿಕ ಆಶೀರ್ವಾದ, ಟೆಂಪರರಿ ಗುರುಬಲ ಅಂತ ಹೇಳ್ಬೋದು. ಹಾಗಾಗಿ ತಾತ್ಕಾಲಿಕ ಗುರುಬಲದ ಒಂದು ಗಣನೆ ಬರುತ್ತೆ. ಆ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಆತನ 13ನೇ ತಾರೀಕಿಗೆ ಮತ್ತೆ ಗುರು ವಕ್ರ ಚಲನೆ ಆರಂಭ ಆಗುತ್ತೆ. ಸಿಂಹದಲ್ಲಿದ್ದಾಗಲೇ ಗುರುವಿನ ವಕ್ರ ಚಲನೆ ಆರಂಭ ಆಗುತ್ತೆ. ಡಿಸೆಂಬರ್ 13ಕ್ಕೆ ಆರಂಭ ಆಗಿ ಸಿಂಹದಲ್ಲೇ ವಕ್ರಿ ಗುರು ಇರ್ತಾನೆ. ಸುಮಾರು 42 ದಿನಗಳನ್ನು ಜನವರಿ 23ರವರೆಗೆ ಸಿಂಹದಲ್ಲೇ ವಕ್ರಿಯಾಗಿರುವಂಥದ್ದು. ಜನವರಿ 23ರವರೆಗೆ 42 ದಿನಗಳಾಗಲು ಸಿಂಹದಲ್ಲೇ ವಕ್ರಿಯಾಗಿರ್ತಾನೆ. ಆ ಬಳಿಕ ಸಿಂಹದಲ್ಲಿ ವಕ್ರಿಯಾಗಿರುವಾಗ ಆಗುವ ಫಲನ ಬೇರೆನೇ ಇರುತ್ತೆ. ಆವಾಗ ಈ ಪ್ರತಿಯೊಂದು ಹಂತದ ಫಲವನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ, ಅಂದರೆ ಆಯಾ ಕಾಲಕ್ಕೆ ಅನುಗುಣವಾಗಿ ಗುರುವಿನ ಅತಿಚಾರದ ಒಂದು ವಿಡಿಯೋ ಇರ್ಬೋದು, ಅಥವಾ ಗುರುವಿನ ಒಂದು ವಕ್ರೀಚಾರ ಸಿಂಹದಲ್ಲಿರ್ಬೋದು, ಆ ಬಳಿಕ ಗುರುವಿನ ವಕ್ರದಿಂದ ಮತ್ತು ಸಿಂಹದಿಂದ ಮತ್ತೆ ಕಟಕಕ್ಕೆ ಬರುವಂತಹ ಘಟನೆ, ಮರಳಿ ಬರುವಂತಹ ಘಟನೆ ಇರುತ್ತೆ. ಅದರ ಒಂದು ಪ್ರತ್ಯೇಕವಾದ ವಿಶ್ಲೇಷಣೆ ಇರುತ್ತೆ. ಯಾಕಂದರೆ ಆಯಾ ಕಾಲದಲ್ಲಿ ಬೇರೆ ಬೇರೆ ಫಲಗಳು ನಿರ್ದೇಶ ಮಾಡಲ್ಪಡ್ತವೆ. ಯಾಕಂದರೆ 12 ತಿಂಗಳ ಪೂರ್ತಿ ಗುರು ಒಂದೇ ರಾಶಿಯಲ್ಲಿ ಇರುವುದಿಲ್ಲ. ಈ ಬಾರಿ ಒಂದು 4 ಬಾರಿ ಪರಿವರ್ತನೆ ಆಗಿರೋ ಕಾರಣ 4 ಪ್ರತ್ಯೇಕವಾದ ಹಂತಗಳಲ್ಲಿ ನೀವು ಗುರುವಿನ ಫಲನ ತಿಳಿದುಕೊಳ್ಬೇಕಾಗತ್ತೆ. ಆದರೆ ಇಲ್ಲೀಗ ಕನ್ಫ್ಯೂಷನ್ ಅಥವಾ ಯಾವುದೇ ರೀತಿಯ ಗೊಂದಲ ಬೇಡ ಎಂಬುದಕ್ಕೆ ಗುರುವಿನ ಆರಂಭಿಕವಾದ ಫಲಗಳದ ಮಾತ್ರ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಮಾಡಲಾಗುತ್ತದೆ. ಹಾಗಾಗಿ ಅಲ್ಲಿ ಜನವರಿ 24ರಿಂದ ಮತ್ತು ಏಪ್ರಿಲ್ 12ರವರೆಗೆ ಅಲ್ಲಿ ಕಟಕದಲ್ಲೇ ವಕ್ರಿಯಾಗಿರುತ್ತೆ. ಸಿಂಹದ ವಕ್ರಗತಿ 42 ದಿನ ಮುಗಿದ ಬಳಿಕ ಮುಂದೆ 79 ದಿನಗಳ ವಕ್ರೀ ಚಲನೆ ಅಲ್ಲಿ ಕಟಕದಲ್ಲೇ ಇರುತ್ತೆ. ಅಂದರೆ ಜನವರಿ 24ರಿಂದ ಏಪ್ರಿಲ್ 12ರವರೆಗೆ ಕಟಕದಲ್ಲೇ ವಕ್ರಿಯಾಗಿರ್ತಾನೆ. ಆ ಬಳಿಕ ಗುರುವಿನ ವಕ್ರಗತಿ ನಿವಾರಣೆ ಆಗುವಂಥದ್ದು ಏಪ್ರಿಲ್ 13ರಿಂದ ಮುಂದೆ ಈ ಜೂನ್ 25ರವರೆಗೆ ಕಟಕದ ರುಜುಗತಿಯ ವಾಸ ಸುಮಾರು 75 ದಿನಗಳವರೆಗೆ ಇರುತ್ತೆ. ಹಾಗಾಗಿ ಈ ಗುರುವಿನ ಆರಂಭಿಕ ಹಂತದ ಕಟಕದ ರುಜುವಾಸ 151 ದಿನಗಳಾದರೆ ಕೊನೆಯ ಹಂತದ ಗುರುವಿನ ರುಜುವಾಸ ಸುಮಾರು 75 ದಿನಗಳ ಕಾಲ ಅಲ್ಲಿ ಕಟಕದಲ್ಲಿ ಇರುವಂತಹ ಘಟನೆ ಈ ಬಾರಿ ಜರುಗುವಂಥದ್ದು. ಹಾಗಾಗಿ ಒಟ್ಟಾರೆ ಗಮನಿಸಿದರೆ ವರ್ಷದಲ್ಲಿ ಈಗ 360 ದಿವಸ ಅಥವಾ 365 ದಿನ ಅಂತ ಗಣನೆ ಮಾಡಿಕೊಂಡ್ರೆ ಸುಮಾರು 226 ದಿನಗಳ ಕಾಲ ಅಲ್ಲಿ ಗುರುವಿನ ಕಟಕದ ರುಜು ಚಲನೆ ಇರುತ್ತೆ. ಹಾಗಾಗಿ ರುಜುಗತಿಯ ಚಲನೆಯ ಫಲವನ್ನು ನಾವೀಗ ಗಣನೆಗೆ ತೆಗೆದುಕೊಳ್ಳೋದು. ವಕ್ರಗತಿಯಲ್ಲಿ ತಾತ್ಕಾಲಿಕವಾದ ಅಥವಾ ಅತಿಚಾರದ ಫಲಗಳು ಅಲ್ಲಿ ತಾತ್ಕಾಲಿಕವಾಗಿ ಆ ಹಂತದಲ್ಲಿ ಬೇರೆ ಬೇರೆನೇ ಇರುತ್ತೆ. ಹೀಗಾಗಿ ಈ ಬಾರಿ ಗುರುವಿನ ಒಂದು ವಿಶೇಷವಾದ ಚಾರ ಆತನ ಒಂದು ಉಚ್ಚ ಸ್ಥಾನದಲ್ಲಿ ಜರುಗುತ್ತೆ. ಉಚ್ಚ ಸ್ಥಾನದಲ್ಲಿ ಆತನಿಗೆ 2 ಬಾರಿ ಅಥವಾ 3 ಬಾರಿ ಇಂಥ ಬರುವಂಥ ಚಲನೆಗಳ ವ್ಯತ್ಯಾಸದಿಂದ ಆ ಉಚ್ಚ ಸ್ಥಾನದ ಫಲದಲ್ಲಿ ಸ್ವಲ್ಪ ಚ್ಯುತಿ ಬರುತ್ತೆ. ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ಆಗುವಂಥ ಗೋಚಾರದ ಘಟನೆಗಳು. ಯಾಕಂದರೆ ಭೂ ನಿವಾಸಿಗಳಿಗೆ ಈ ಗ್ರಹಗಳು ಯಾವ ರೀತಿ ಕಾಣಿಸುತ್ತವೆ, ಯಾವ್ಯಾವ ಡಿಗ್ರಿ ಅಥವಾ ಆ್ಯಂಗಲಲ್ಲಿ ಅಂತ ಹೇಳ್ತೇವೆ ನಾವು, ಆ ಒಂದು ರಾಶಿ ಚಕ್ರದಲ್ಲಿ ಕಾಣಿಸುತ್ತವೆ. ಅದಕ್ಕೆ ಅನುಗುಣವಾಗಿ ಈ ಫಲಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ಜ್ಯೋತಿಷ್ ಶಾಸ್ತ್ರದಲ್ಲಿ ನಿರೂಪಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಫಲಗಳು ಸಹ ನಡೆದು ಬಂದಿವೆ.
ಇನ್ನು ಗುರುವಿನ ಈ ಒಂದು ಕಟಕದ ಚಾಲನೆಯಿಂದ ನಾನು ಆಗಲೇ ಹೇಳಿದಂತೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುಣ್ಯ ಪುರುಷಾರ್ಥ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ಒಂದು ನಾಗರಿಕ ಸಮಾಜದಲ್ಲಿ ಈ 4 ಪುರುಷಾರ್ಥಗಳ ಒಂದು ಸಾಧನೆಯನ್ನು ಆತನು ಧರ್ಮದ ಮೂಲಕ, ನ್ಯಾಯದ ಮೂಲಕ ಅಥವಾ ಸತ್ಯದ ಮೂಲಕ ಅದನ್ನು ಕಂಡುಕೊಂಡು ನ್ಯಾಯನ ಮಾರ್ಗಣ ಮಹಿಷ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ವೃತ್ತಿಯನ್ನು ಆಳುವಂಥವರು ಹಾಗೆ ನ್ಯಾಯ ಮಾರ್ಗದಲ್ಲೂ ಸತ್ಯ ಮಾರ್ಗದಲ್ಲೂ ಧರ್ಮ ಮಾರ್ಗದಲ್ಲಿ ನಿರತರಾಗಲಿಕ್ಕೆ ಈ ಬಾರಿಯ ಈ ಗುರುವಿನ ಚಾಲನೆ ಸಹಾಯ ಆಗುತ್ತೆ. ಯುದ್ಧಾದಿಗಳು ಸ್ವಲ್ಪ ಸಾಮಾನ್ಯವಾಗಿ ಅಲ್ಲಿ ಶಾಂತಿಯ ಮಾರ್ಗ, ಸಂಧಾನ ಮಾರ್ಗಗಳು ಮೂಡುವಂಥದ್ದು. ಜೊತೆಗೆ ಜಾಗತಿಕ ಮತ್ತು ವಿಶ್ವದ ಇರ್ಬೋದು ಅಥವಾ ದೇಶದಿರ್ಬೋದು ಈ ರಾಜಕೀಯದ ಮತ್ತು ಸಾಮಾಜಿಕ ಸ್ಥಿತಿ ಸುವ್ಯವಸ್ಥಿತ, ಶಾಂತಿತೆ ಸುಲಲಿತವಾಗುತ್ತೆ. ಇನ್ನು ಶೈಕ್ಷಣಿಕ ಕ್ಷೇತ್ರ, ವಿದ್ಯಾಕ್ಷೇತ್ರ ಅಥವಾ ಜ್ಞಾನದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ಅಭಿವೃದ್ಧಿಯನ್ನು ಹೊಂದುತ್ತೆ. ಆ ಕ್ಷೇತ್ರದಲ್ಲಿ ಇರುವಂಥವರಿಗೆ ಸ್ವಲ್ಪ ಹೆಚ್ಚಿನ ಒಂದು ನೆಮ್ಮದಿ, ಶಾಂತಿ ಕಾಣುತ್ತೆ. ಅದೇ ರೀತಿ ಇನ್ನೇನು ಆಧ್ಯಾತ್ಮಿಕವಾದ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆ, ಜೊತೆಗೆ ಪುರಾಣ ಕ್ಷೇತ್ರಗಳ ಒಂದು ಜೀರ್ಣೋದ್ಧಾರದ ಮುಂತಾದ ಕೆಲಸ ಕಾರ್ಯಗಳು ಇರ್ಬೋದು, ದೇವಾಲಯಗಳ ನಿರ್ಮಾಣ ಇರ್ಬೋದು ಅಥವಾ ಮಠ ಮಂದಿರಗಳು ಇರ್ಬೋದು, ಇವೆಲ್ಲವೂ ಸ್ವಲ್ಪ ಧಾರ್ಮಿಕವಾದ ಮುನ್ನಡೆಗೆ ಸ್ವಲ್ಪ ಕಾರಣ ಆಗುತ್ತೆ. ಅಲ್ಲದೆ ಹಲವಾರು ಜನರಿಗೆ ನಂಬಿಕೆ ಇಲ್ಲದವರು ಅಂದರೆ ನಾಸ್ತಿಕವಾದಿಗಳು ಸಹ ಈಗ ಆಸ್ತಿಕತೆಯ ಕಡೆಗೆ ಬರುವಂಥದ್ದಾಗಲಿ ಅಥವಾ ಧರ್ಮದ ಕಡೆಗೆ ಅವರು ವಾಲುವಂಥ ಘಟನೆಗಳು ಹಲವಾರು ನಾವು ಕಂಡುಬರುತ್ತವೆ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಮಳೆ, ಬೆಳೆ, ಜನರ ಒಂದು ಸುಸ್ಥಿತಿ, ಆರೋಗ್ಯದ ಸ್ಥಿತಿ ಇವೆಲ್ಲವೂ ಈ ಗುರುವಿನ ಕಟಕದ ವಾಸದಲ್ಲಿ ಅಂದರೆ ಈ ಜೂನ್ 2ನೇ ತಾರೀಕಿನಿಂದ ಮುಂದಿನ ವರ್ಷದ ಜೂನ್ ಸುಮಾರು 25ರವರೆಗೆ ಒಂದು ವರ್ಷದಲ್ಲಿ ಸರಾಸರಿ ಫಲವು ಖಂಡಿತ ಒಂದು ವರ್ಷದವರೆಗೆ ಇದ್ದೇ ಇರುತ್ತೆ. ಮಧ್ಯದ ಅತಿಚಾರಿ ವಕ್ರಚಾರದ ಫಲಗಳು ಅಲ್ಲಿ ಸ್ವಲ್ಪ 50%, 20%, 30% ಎಲ್ಲ ಕೆಲವೊಮ್ಮೆ ವ್ಯತ್ಯಾಸ ಆಗುತ್ತೆ. ಆದರೆ ಸರಾಸರಿ ಫಲವು ಕಟಕ ರಾಶಿಗೆ ಅನ್ವಯ ಆಗುತ್ತೆ. ಕಟಕ ರಾಶಿಯಲ್ಲಿನ ಸರಾಸರಿ ಫಲವೇ ಮುಂದಿನ 1 ವರ್ಷಗಳ ಕಾಲ ಅನ್ವಯ ಆಗುವಂಥದ್ದಿರುತ್ತೆ. ಹಾಗಾಗಿ ಇವೆಲ್ಲವೂ ಈ ಗುರುವಿನ ಕಟಕದ ಒಂದು ಸಾಮಾನ್ಯ ವಿಶ್ಲೇಷಣೆಯನ್ನು ಈಗ ಮಾಡಲಾಗಿದೆ. ಇನ್ನು ರಾಶಿಗಳ ಮೇಲೆ ಆಗುವಂಥ ಗುರುವಿನ ಪರಿಣಾಮ ನೀವೆಲ್ಲರೂ ಕಾತುರರಾಗಿದ್ದಾರೆ. ರಾಶಿಗಳ ಮೇಲೆ ಗುರುವಿನ ಪ್ರಮಾಣ ಅಗಾಧವಾಗಿ ಈ ಬಾರಿ ವಿಶೇಷವಾಗಿ ವ್ಯಕ್ತವಾಗುತ್ತೆ. ಅಲ್ಲಿ ಮೊದಲನೇದಾಗಿ ಮೇಷರಾಶಿಯ ಮೇಲೆ ಗುರುವಿನ ಪ್ರಭಾವ ಹೇಗೆ ಇರೋದನ್ನು ನೀವು ಗಮನಿಸಿದರೆ ಅಲ್ಲಿ ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ, ಯಾಕಂದರೆ ಗುರು ಉತ್ತಮ ಫಲ ಕೊಡುವಂಥದ್ದು 2 ತಾನು ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯಿಂದ 2, 5, 7, 9 ಮತ್ತು 11 ಆ 5 ಸ್ಥಾನಗಳಿಗೆ ಮಾತ್ರ ಗುರುವಿನ ಬಲ ಇದೆ ಅನ್ನೋದು ಹೇಳ್ತಾರೆ. 5 ರಾಶಿಗೆ ಒಂದ್ಸೆ ಗುರುವಿನ ಒಂದು ಗೋಚರದಲ್ಲಿ 5 ರಾಶಿಗೆ ಅಷ್ಟೇ ಗುರುಬಲ ಇರುವಂಥದ್ದು. ಹಾಗಾಗಿ ನಿಮಗೆ ಈ ಬಾರಿ ಗುರುಬಲ ಇರೋದಿಲ್ಲ. ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಇರ್ತಾನೆ ಗುರು. ಅಂದರೆ ಅಲ್ಲಿ ಮುಂದೆ ನಿಮಗೆ ತಾತ್ಕಾಲಿಕ ಗುರುವಿನ ಅತಿಚಾರದಲ್ಲಿ ತಾತ್ಕಾಲಿಕ ಗುರುಬಲ ಬರ್ಬೋದು. ಅದರ ಪ್ರತ್ಯೇಕ ವಿಡಿಯೋನ ಮುಂದೆ ಪ್ರಸಾರ ಮಾಡಲಿದ್ದೇನೆ. ಆದರೆ ಅಲ್ಲಿವರೆಗೂ ನಿಮಗೆ ಈಗ ಗುರುವಿನ ಬಲದ ಒಂದು ಯಾವುದೇ ರೀತಿಯ ಅನುಷ್ಠಾನಗಳಾಗಲಿ ಅಥವಾ ಅದರಿಂದ ಲಾಭಗಳಾಗಲಿ ಖಂಡಿತ ಇರೋದಿಲ್ಲ. ಅದರ ವಿರುದ್ಧ ಫಲಗಳು ಆಗುವಂಥದ್ದು ಇರುತ್ತೆ. ಚತುರ್ಥ ಸ್ಥಾನ ಅಂದರೆ ಅಲ್ಲಿ ಬಂಧು ಇತ್ಯಾದಿ ಸ್ಥಾನಗಳಿರ್ಬೋದು ಅಥವಾ ನಿಮ್ಮ ಇನ್ನಿತರ ಮಾತ್ರ ಸ್ವರೂಪದಿರ್ಬೋದು ಅಥವಾ ಕೌಟುಂಬಿಕ ವಿಚಾರದಿರ್ಬೋದು, ಅವೆಲ್ಲಕ್ಕೂ ಸ್ವಲ್ಪ ಅಲ್ಲಿ ಅಡೆತಡೆ ಬರುವಂಥದ್ದು ಅಥವಾ ಕೌಟುಂಬಿಕವಾದ ಕಲಹ, ಆಸ್ತಿ ವಿವಾದಗಳು ಅಥವಾ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಾನಾ ಸಮಸ್ಯೆಗಳು ಬರುವಂಥದ್ದು. ಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಹಿನ್ನಡೆ, ಅಪೇಕ್ಷೆ ಪಟ್ಟಂಥ ಸೀಟುಗಳು ನಿಮಗೆ ಸಿಗದೆ ಹೋಗುವಂಥದ್ದು ಅಥವಾ ಅದಕ್ಕೇನಾದ್ರು ಅಡೆತಡೆಗಳು ಬರೋದು ಅಥವಾ ಕೊನೆಯ ಕ್ಷಣದಲ್ಲಿ ನಿಮಗೆ ಅದು ಫಲಗಳು ಕೈಗೆ ಅಟಕೆ ಹೋಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬಾರದಿಲ್ಲ ಅಂತ ಹೇಳುವಂಥದ್ದು, ಅಂತಹ ಘಟನೆಗಳು ಜರುಗ್ಬೋದು. ಹಾಗಾಗಿ ಗುರುವಿನ ಈ ಆರಂಭಿಕ ನಿಮಗೆ ರುಜುಗತಿಯ ಫಲದಲ್ಲಿ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬಂದಿಲ್ಲ. ಆದರೆ ಆಗಲೇ ಹೇಳಿದಂತೆ ತಾತ್ಕಾಲಿಕವಾದ ಗುರುವಿನ ಪರಿವರ್ತನೆ ಆಗುತ್ತೆ. ಅಕ್ಟೋಬರ್ 31ರಿಂದ ಡಿಸೆಂಬರ್ 12ರವರೆಗೆ ನಿಮಗೆ ತಾತ್ಕಾಲಿಕ ಗುರುಬಲ ನಿಮ್ಮ ಗುರು ರಾಶಿಯಿಂದ 5ನೇ ಸ್ಥಾನದಲ್ಲಿ ಬರೋ ಕಾರಣ ಆವಾಗ ಒಂದು ಸ್ವಲ್ಪ ರಿಲೀಫ್ಗಳಾಗುವಂಥದ್ದು, ಹೆಚ್ಚಿನ ಉತ್ತಮ ಫಲಗಳಾಗುವಂಥದ್ದು. ಜೊತೆಗೆ ಆಗಲೇ ನಿಮಗೆ ಸಾಡೆ ಪ್ರಭಾವ ವರ್ಷ ಪೂರ್ತಿ ಇರುತ್ತೆ. 2026ರಲ್ಲಿ ವರ್ಷ ಇರುತ್ತೆ, 22ರಲ್ಲೂ ಇರುತ್ತೆ. ಹಾಗಾಗಿ ಆ ವರ್ಷ ಪೂರ್ತಿ ಇರುವಂಥ ಸಾಡೆ ಪ್ರಭಾವ ಜೊತೆಗೆ ಆರಂಭದಲ್ಲಿ ನಿಮಗೆ ಗುರುಬಲದ ಕೊರತೆ, ಆರಂಭದ ಒಂದು 4-5 ತಿಂಗಳುಗಳು ನಿಮಗೆ ಗುರುವಿನ ಬಲ ಇರೋದಿಲ್ಲ ಅಕ್ಟೋಬರ್ ಕೊನೆಯವರೆಗೂ. ಹಾಗಾಗಿ ಅಲ್ಲಿ ಜೂನ್ ಆರಂಭದಿಂದ ಅಕ್ಟೋಬರ್ ಕೊನೆವರೆಗೂ ನಿಮಗೆ ಅನೇಕ ರೀತಿಯ ಏರುಪೇರುಗಳು ಅಥವಾ ನೀವು ಜೀವನದಲ್ಲಿ ಕಾಣದಂಥ ಅನೇಕ ರೀತಿಯ ವ್ಯತ್ಯಾಸಗಳು ಕಾಣ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಇತರರ ಜೊತೆಗೆ ಕಲಹ, ಬಂಧುಗಳಲ್ಲಿ ಕಲಹ, ನಿಮ್ಮದೇ ವ್ಯಕ್ತಿಗಳು ನಿಮಗೆ ದ್ವೇಷ ಮಾಡೋದು, ತಂದೆ ತಾಯಿಗಳಿಗೆ ಮಕ್ಕಳ ಜೊತೆ ಕಲಹ, ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ವೈರುಧ್ಯ ಅಥವಾ ಬಂಧುಗಳಿಗೆ ಬಾಂಧವರಲ್ಲಿ ವೈರುಧ್ಯ, ಜೊತೆಗೆ ಆಸ್ತಿಗೆ, ಹಣಕ್ಕೆ, ಅಂತಸ್ತಿಗೆ ಸಂಬಂಧಪಟ್ಟ ಮೇಲಾಟಗಳು ಜರುಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಅಥವಾ ನಿಮ್ಮ ಮೇಲೆ ಸುಳ್ಳು ಆರೋಪಗಳು ದಾರಕೊಂಥದ್ದು ಅಥವಾ ಈ ಹಿಂದೆ ಮಾಡಿದ ನಿಮ್ಮ ಅನಾಚಾರಗಳು, ದುಷ್ಕೃತ್ಯಗಳು, ಭ್ರಷ್ಟಾಚಾರ ಇತ್ಯಾದಿಗಳು ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ, ಕೆಲವರಿಗೆ ಬಂಧನಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲವು ನೀವು ಅಂದುಕೊಂಡಷ್ಟು ಏನು ಸುಲಭವಾಗುತ್ತೆ, ಈಸಿಯಾಗಿ ಇರೋದಿಲ್ಲ. ಯಾಕಂದರೆ ಕಳೆದ ವರ್ಷ ನಿಮಗೆ ಸಾಡೆ ಪ್ರಭಾವ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರ್ಬೋದು. ಆದರೆ ಈಗ ಇನ್ನೂ ಗೊತ್ತಾಗುವಂಥ ಪ್ರಮಾಣ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂತಹ ಪ್ರಭಾವಗಳು ಈ ಗುರುವಿನ ಚಾರದಿಂದ ನಿಮಗೆ ಆಗ್ಬೋದು. ಯಾಕಂದರೆ ಶನಿ ಮಹಾರಾಜರು ಈಗ ತುಂಬ ಅವರು ವೇಗದಿಂದ ಬರ್ತಾಯಿದ್ದಾರೆ. ಅವರ ಒಂದು ವೇಗ ಮುಂದೆ ಈ ಜುಲೈ ತಿಂಗಳವರೆಗೂ ತುಂಬ ವೇಗದಲ್ಲಿ ಇರ್ತಾರೆ ಅವರು. ಹಾಗಾಗಿ
ಅವರ ವಕ್ರಗತಿ ಬರೋವರೆಗೂ ಆ ವೇಗ ಮತ್ತು ಗುರುವಿನ ಬರದ ಕೊರತೆ ನಿಮ್ಮ ಮೇಲೆ ಕಾಡು ಕಾರಣ ನೀವೆಲ್ಲವೂ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಗುರುವಿನ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ಈ ದೋಷಗಳನ್ನು ನೋಡಿ ಕೊನೆಗೆ ನಾನು ಪರಿಹಾರದ ಮಾರ್ಗಗಳು ಸರಳ ಮಾರ್ಗವನ್ನು ಉಪಾಯ ಹೇಳ್ತೀನಿ, ಯಾರು ಆತಂಕ ಪಡೋಂತಿಲ್ಲ. ಅಂಥ ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಿದರೆ ಮೇಷರಾಶಿಯವರಿಗೆ ಗುರುವಿನ ವಿಚಾರದಿಂದ ಸ್ವಲ್ಪ ಈ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಾಗದೆ ಒಳ್ಳೆಯದಾಗುವಂಥ ಸಾಧ್ಯತೆ ಇರುತ್ತೆ. ಇದು ಮೇಷರಾಶಿ ವಿಚಾರ ಆಯಿತು. ಇನ್ನು ವೃಷಭ ರಾಶಿಗೆ ಗುರುವಿನ ಗೋಚಾರ ಫಲ ಹೇಗೆ ಅಂತ ನೋಡಿದರೆ, ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಥವಾ 3ನೇ ಭಾಗದಲ್ಲಿ ಆಗುವಂಥದ್ದು, 3ನೇ ಮನೆಯಲ್ಲಿ ಆಗುವಂತಹ ಪರಿವರ್ತನೆ ನಿಮಗೆ ಮಿಶ್ರ ಫಲಗಳ ಸೂಚಕ ಇರುತ್ತೆ. ಕಳೆದ ವರ್ಷ ನಿಮಗೆ ಈಗ ಗುರುಬಲ ಇತ್ತು, ಜೂನ್ ಆರಂಭದವರೆಗೂ ಅಂದರೆ ಮೇ ಕೊನೆಯವರೆಗೂ ನಿಮಗೆ ಗುರುಬಲ ಇತ್ತು. ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳನ್ನು, ಶುಭ ಕಾರ್ಯಗಳನ್ನು, ಉದ್ಯೋಗ ನಿಮಿತ್ತಗಳನ್ನು ಅಥವಾ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ ಬಹಳ ಎಲ್ಲ ನೀವು ಅಂದುಕೊಂಡಂತೆ ಆಗಿತ್ತು. ಆದರೆ ಈಗ ಗುರುಬಲದ ಕೊರತೆ ನಿಮಗೆ ಎದುರಾಗುತ್ತೆ. ಯಾಕಂದರೆ ಜೂನ್ ಅಲ್ಲಿ ಆರಂಭದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಕಟಕದಲ್ಲಿ ಆಗುವಂಥ ಪರಿವರ್ತನೆ. ಹಾಗಾಗಿ ಅಲ್ಲಿ ನಿಮಗೆ ಏನಂತಂದರೆ ನೀವು ಮಾಡಿದಂಥ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ಬೋದು. ಅದು ಇಷ್ಟು ದಿನ ಸ್ಪೀಡಾಗಿ ಚೆನ್ನಾಗಿ ನಡೀತಾ ಇದ್ದ ವ್ಯಾಪಾರನ ಉದ್ಯಮನೂ ಈಗ ಬೇರೆ ಬೇರೆ ಕಾರಣದಿಂದ ಸ್ಲೋ ಆಗ್ಬೋದು. ನಿಮಗೆ ಹಿತಶತ್ರುಗಳ ಕಾಟ ಕಾಡುವಂಥದ್ದು ಅಥವಾ ನಿಮಗೆ ಬೇರೆ ಬೇರೆ ರೀತಿಯ ಕಾಂಪಿಟೇಟರ್ಸ್ಗಳು ಅಥವಾ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು ಈಗ ಹುಟ್ಟಿಕೊಳ್ಳುವಂಥದ್ದು ಎಲ್ಲವೂ ಹಿಂದೆ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಸಾಂಸಾರಿಕ ಜೀವನ ಅಥವಾ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮಾತಿನ ಚಕಮಕಿ, ಬಿರುಕುಗಳು ಬರುವಂಥದ್ದು ಅಥವಾ ಇತರರು ನಿಮ್ಮನೆಗೆ ದ್ವೇಷ ಮಾಡುವಂಥದ್ದು, ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಮಿತ್ರರು ಇರ್ಬೋದು, ಬಂಧುಗಳು ಇರ್ಬೋದು ಅಥವಾ ನಿಮ್ಮ ಯಾವುದೇ ರೀತಿಯ ಇನ್ನಿತರ ಯಾವುದೇ ರೀತಿಯ ಸಹವರ್ತಿಗಳು, ಗೆಳೆಯರು ಸಹ ಇರ್ಬೋದು. ಅವರು ಈಗ ನಿಮ್ಮ ವಿರುದ್ಧ ಏನೋ ತಪ್ಪು ಹುಡುಕೋದಾಗಲಿ ಅಥವಾ ನೀವು ಮಾಡಿದ ಒಂದು ಸಣ್ಣ ತಪ್ಪನ್ನು ಅದನ್ನು ಅತಿರೇಕವಾಗಿ ಅದಕ್ಕೆ ಹೆಚ್ಚಿನ ಒಂದು ನಿಮ್ಮ ಮೇಲೆ ಕ್ರಮಗಳನ್ನು ಕೈಗೊಳ್ಳೋದಾಗಲಿ ಅಥವಾ ನಿಮ್ಮ ಮೇಲೆ ನಿಷ್ಠುರಗಳನ್ನು ಸಾಧಿಸುವಂಥದ್ದು ಇಷ್ಟಾದಿ ಘಟನೆಗಳಾಗುತ್ತವೆ. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ವಿಳಂಬ ಅಥವಾ ವಿಘ್ನ ಆಗುತ್ತೆ. ಅದು ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮುಂಜಿ ಇರ್ಬೋದು, ಏನಿರ್ಬೋದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದರ ಸ್ವಲ್ಪ ವಿಳಂಬಗಳು, ವಿಘ್ನಗಳು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಈಗ ಅದು ಹಿಂದಕ್ಕೆ ಎಳೆಯುವಂಥದ್ದು ಇತ್ಯಾದಿ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಸಮಾಧಾನ ಕಡಿಮೆ ಆಗುವಂಥದ್ದು, ಜೊತೆಗೆ ಇತರಲ್ಲಿ ನಿಮಗೆ ಇದು ಸ್ವಲ್ಪ ಅಸಹನೆ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಸಹ ಹಾಗೆ ಈಗ ಇಂಟಾಲರೆನ್ಸ್ ಅಂತ ಹೇಳೋದು, ಅದು ಅಸಹನೆ ಹೆಚ್ಚಾಗುತ್ತೆ. ಇನ್ನು ಕೆಲವೊಬ್ಬರ ವೃತ್ತಿ, ಉದ್ಯೋಗ, ಶಿಕ್ಷಣ ಇದರಲ್ಲಿ ಸಹ ಹಾಗೆ ಹಿನ್ನಡೆ ಕಂಡು ಬಂದು ಅವರ ಬಗ್ಗೆನೇ ಅವರಿಗೆ ಸ್ವಲ್ಪ ಕೀಳರಿಮೆ ಅಂತ ಹೇಳ್ತಾರೆ, ಇನ್ಫೀರಿಯಾರಿಟಿ ಅಂತ ಹೇಳೋದು, ಅದು ಕೀಳರಿಮೆ ಮೂಡುವಂಥದ್ದು. ಹಾಗೆಯೇ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣಗಳಿಂದ ಅವರ ವೃತ್ತಿ ಬದಲಾಗುವಂಥದ್ದಾಗಲಿ, ಟ್ರಾನ್ಸ್ಫರ್ಗಳು ಆಗುವಂಥದ್ದಾಗಲಿ ಅಥವಾ ಅವರ ಅಪೇಕ್ಷೆ ಪಡದೇ ಇದ್ದಂಥ ಅಂದರೆ ಇಷ್ಟ ಇಲ್ಲದ ಜಾಗಕ್ಕೆ ಅವನ್ನು ವರ್ಗಾವಣೆ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಆರೋಗ್ಯಕ್ಕೆ ಅಂಥದ್ದೇನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಇದು ನಿಮ್ಮ ಮನಸ್ಥಿತಿಯ ಮೇಲೆ, ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ, ವೈಯಕ್ತಿಕ ರಿಲೇಷನ್ಗಳ ಸಂಬಂಧಗಳ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಸಹೋದರ ವರ್ಗದಲ್ಲಿ ನಿಮ್ಮ ಯಾರು ಸಹೋದರರು, ಕಸಿನ್ಸು ಇವರೆಲ್ಲ ಯಾರು ಇರ್ತಾರೆ ಅವರಲ್ಲಿ ಈಗ ವೈಮನಸ್ಸು ಹೆಚ್ಚಾಗ್ಬೋದು ಅಥವಾ ಅವರಾಗಲಿ ನಿಮ್ಮಲ್ಲಿ ಜಗಳಕ್ಕೆ, ಕಾಲು ಕೆರೆದ ಜಗಳಕ್ಕೆ ಬರುವಂಥದ್ದಾಗಲಿ ಅಥವಾ ನಿಮ್ಮ ಮೇಲೆ ದೋಷಗಳನ್ನು ಆರೋಪ ಮಾಡೋದಾಗಲಿ ಇವೆಲ್ಲ ಈ ಕಾಲದಲ್ಲಿ ಜರುಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಕೆಲವೊಮ್ಮೆ ಬರ್ಬೋದು. ಕೆಲವರಿಗೆ ತೂಕ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಈ ಪಿತ್ತಕೋಶ ಅಥವಾ ಲಿವರ್ಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇತ್ಯಾದಿ ಕಾಣುವಂಥದ್ದೆಲ್ಲ ಸಾರತೆ ಇರುತ್ತೆ. ಅದರ ಹೊರತು ಗಂಭೀರವಾದ ಆರೋಗ್ಯ ಸಮಸ್ಯೆಯನ್ನು ಬರೋದಿಲ್ಲ. ನೀವು ಮನಸ್ಸನ್ನು ಸ್ವಲ್ಪ ತಿಳಿಗೊಳಿಸಬೇಕು. ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರ ಇರಬೇಕು. ಅನಾವಶ್ಯಕವಾಗಿ ಇತರರ ಕಾರ್ಯದಲ್ಲಿ ನೀವು ಮೂಗು ತೋರಿಸೋದಾಗಲಿ ಅಥವಾ ನಿಮಗೆ ಸಂಬಂಧಿಸಿದಂಥ ಇತರ ವಿಚಾರಗಳು ನೀವೇನಾದ್ರು ಅಲ್ಲಿ ಆಯಿತು ಕಮೆಂಟ್ಗಳನ್ನು ಮಾಡೋದಾಗಲಿ ಇವೆಲ್ಲ ಎಚ್ಚರಿಕೆ ಬೇಕು. ಇನ್ನು ಸಾಮಾಜಿಕ ಜಾಲತಾಣದ ಉಪಯೋಗದಲ್ಲಿ ಸಹ ತುಂಬ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸುವುದು ಸೂಕ್ತವಾಗಿರುತ್ತೆ. ಕೊನೆಗೆ ಹೇಳತಕ್ಕಂಥ ಗುರುಗ್ರಹದ ಪರಿಹಾರಾರ್ಥವಾದ ಶ್ಲೋಕ, ಸ್ತುತಿ, ಪ್ರಾರ್ಥನೆ ಇತ್ಯಾದಿಗಳು ದಾನಾದಿಗಳನ್ನು ನೀವು ಸಹ ಮಾಡ್ಬೋದಾಗತ್ತೆ. ಈ ವೃಷಭ ರಾಶಿಯವರು ನಿಮಗೆ ತಾತ್ಕಾಲಿಕ ಗುರುಬಲ ಸಹ ಬರೋದಿಲ್ಲ. ಕೆಲವೊಂದು ರಾಶಿಗೆ ಈ ಅತಿಚಾರದಲ್ಲಿ ತಾತ್ಕಾಲಿಕ ಗುರುಬಲ ಅನ್ನೋದು ಬರುತ್ತೆ. ಆದರೆ ನಿಮ್ಮ ರಾಶಿಗೆ ಈ ವರ್ಷದಲ್ಲಿ ತಾತ್ಕಾಲಿಕ ಗುರುಬಲನೂ ಬರೋದಿಲ್ಲ. ನಿಮಗೆ ವರ್ಷ ಪೂರ್ತಿ ಗುರುವಿನಿಂದ ಮಿಶ್ರ ಫಲನೇ ಲೆಕ್ಕ ಅಂತ. ಅಂದರೆ ತುಂಬ ಒಳ್ಳೆಯದಿಲ್ಲ, ತುಂಬ ಕೆಟ್ಟದಂತೇನಿಲ್ಲ, ಮಧ್ಯಮವಾದ ಮಿಶ್ರ ಫಲಗಳು ಗುರುವಿನಿಂದ ನಿಮಗೆ ವರ್ಷ ಪೂರ್ತಿ ಅಂದರೆ ಮುಂದಿನ ಜೂನ್ 25ರವರೆಗೂ ನಿಮಗೆ ವ್ಯಕ್ತವಾಗುತ್ತೆ. ಇದು ವೃಷಭ ರಾಶಿದಾಯಿತು. ಇನ್ನು ಮಿಥುನ ರಾಶಿಗೆ ಈ ಬಾರಿಯ ಒಂದು ಅದ್ಭುತವಾದ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಗುರುಬಲದ ಆರಂಭದ ರಾಶಿ ಅಂದರೆ ಗುರುಬಲ ಪಡೆಯುವಂಥ ಮೊದಲನೇ ರಾಶಿ ಗುರುಬಲದ ಮಿಥುನ ರಾಶಿ ಆಗಿರುತ್ತೆ. ಕಳೆದ ವರ್ಷ ನಿಮ್ಮ ಜನ್ಮದಲ್ಲೇ ಇದ್ದಂಥ ಗುರು ಈಗ ನಿಮ್ಮ ಮುಂದಿನ ರಾಶಿಗೆ ಹೋಗ್ತಿರುವಾಗ ಅದು ವಿಶೇಷವಾಗಿ ಕಟಕ ರಾಶಿಯಲ್ಲಿ ನಿಮಗೆ ಧನಸ್ಥಾನ ಅಂತ ಹೇಳ್ತಾರೆ. ಆ ಧನಸ್ಥಾನದಲ್ಲಿ ಗುರುವಿನ ವಿಶೇಷವಾದ ಲಾಭ ನಿಮಗೆ ಈ ವರ್ಷದಲ್ಲಿ ಸಿಗಲಿದೆ. ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಬಹಳ ಗುರುವಿನ ಅನುಗ್ರಹದಿಂದ ಚೆನ್ನಾಗಿ ಆಗುತ್ತೆ. ಹಿಂದೆ ನಿಮಗೆ ಯಾವುದರಲ್ಲೆಲ್ಲ ಹಿನ್ನಡೆ ಆಗಿತ್ತು ಅಥವಾ ಯಾವುದು ನಿಮಗೆ ಕೆಲಸಗಳು ಕೈಗೆ ಬರಲಿಲ್ಲ ಅವೆಲ್ಲವೂ ಈಗ ಕೈಗೆ ಬರುತ್ತೆ.
ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ನಿಮಗೆ ಅನುಕೂಲವಾಗಿ ಆಗುತ್ತೆ. ಜೊತೆಗೆ ಹಿಂದಿನ ನಷ್ಟಗಳು ಈಗ ಭರ್ತಿ ಆಗುತ್ತವೆ, ಅಥವಾ ಹಿಂದೆ ನಿಮಗೆ ನಿಮ್ಮಿಂದ ಯಾರಾದರೂ ಹಣವನ್ನು ಪಡೆದಿದ್ದವರು ಈಗ ಹಣವನ್ನು ಮರಳಿಸೋದಾಗಲಿ, ಅಥವಾ ನಿಮಗೆ ಬರಬೇಕಾದ ಬಾಕಿ, ಏರಿಯರ್ಸ್ ಅಥವಾ ಸರ್ಕಾರದಿಂದ ಸಿಗಬೇಕಾದ ಯಾವುದೇ ಹಣ ಇತ್ಯಾದಿಗಳೆಲ್ಲ ಈಗ ಕ್ಷಿಪ್ರವಾಗಿ ಸಿಗುತ್ತೆ. ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುತ್ತೆ. ಈಗಾಗಲೇ ಉದ್ಯೋಗದವರಿಗೆ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಇತ್ಯಾದಿಲ್ಲ ಸವಲತ್ತುಗಳು ಸಿಗುವಂಥದ್ದು. ಇನ್ನು ದೂರದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣ, ವಿದೇಶದ ಪ್ರವಾಸ, ಏನೇನು ಯೋಜನೆಗಳಿದ್ದವರಿಗೆ ಅಂಥ ವಿದೇಶದ ಯೋಗಗಳು ಸಹ ಈಗ ಗುರು ಅನುಗ್ರಹದಿಂದ ಒದಗಿ ಬರುತ್ತೆ. ವಿವಾಹದ ಪ್ರಯತ್ನವುಳ್ಳವರು ಮಿಥುನ ರಾಶಿಯವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಕಂಕಣ ಭಾಗ್ಯ ಬಂದದ್ದು, ಪ್ರೀತಿಸುವಂತಹ ಪ್ರೇಮಿಗಳಿಗೆ, ಜೋಡಿಗಳಿಗೆ ಈಗ ಅವರ ಒಂದು ಪ್ರೇಮ ಸಾಫಲ್ಯತೆ ಆಗುವಂಥದ್ದು. ಮನೆ ಕೊಳ್ಳುವಿಕೆ, ಭೂಮಿ ಕೊಳ್ಳುವಿಕೆ, ವಾಹನ, ಯಂತ್ರ ಕೊಳ್ಳುವಿಕೆ ಕನಸು ಈಗ ಕೈಗೂಡಲಿದೆ. ಹಾಗಾಗಿ ನೀವು ಏನೇನು ನಿಮ್ಮ ದೀರ್ಘಕಾಲದ ಅಥವಾ ಜೀವನದ ಉದ್ದೇಶದ ಪರಮ ಗುರಿಗಳನ್ನ, ಕನಸುಗಳನ್ನ ಇಟ್ಕೊಂಡಿದ್ದರೋ ಈ ಬಾರಿ ಗುರುವಿನ ಅನುಗ್ರಹದಿಂದ ಈ ಮಿಥುನ ರಾಶಿಯವರಿಗೆ ಅದೃಷ್ಟವು ನಿಮ್ಮ ಪಾಲಿಗೆ ಗುರು ಅನುಗ್ರಹದಿಂದ ಒಡೆದು ಬರುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ. ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ಅದು ದಾಖಲೆ ಪತ್ರ, ಇನ್ನೇನು ನಿಮ್ಮ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ವಿವಾದಗಳು, ಕೇಸುಗಳೇನೋ ಅವೆಲ್ಲವೂ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಹಾಗಾಗಿ ಆರೋಗ್ಯ, ಸುಖ, ಜಯ, ಯಶಸ್ಸು, ಲಾಭ, ಕೀರ್ತಿ ಎಲ್ಲವೂ ಸಿಗುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸರ್ಕಾರದ ಗೌರವ ಅಥವಾ ಸಾರ್ವಜನಿಕ ಮೂಲದಿಂದ ಸಿಗಬೇಕಾದ ಕೆಲವು ಸವಲತ್ತು ಇವೆಲ್ಲವೂ ನಿಮ್ಮ ಕೈಗೆ ಈಗ ಕೂಡಿ ಬರುತ್ತೆ. ಇದೇ ಹಿಂದೆ ಬಹಳಷ್ಟು ಪ್ರಯತ್ನ ಮಾಡಿದ್ದರೂ ಸಿಗದಿದ್ದಂಥ ಅದೃಷ್ಟವು ಈಗ ನಿಮ್ಮನ್ನು ಅರಸಿಕೊಂಡು ಬರುವಂಥ ಒಂದು ಶುಭ ಘಟನೆಗಳು, ಮನೆ ಮಂದಿಯೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಸಾಂಸಾರಿಕ ಜೀವನ, ಕೌಟುಂಬಿಕ ಜೀವನ ಸಹ ಬಹಳ ಉತ್ತಮವಾಗಿರುವಂಥ ಅವಕಾಶ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಭಾಗ್ಯಶಾಲಿ, ಅದೃಷ್ಟಶಾಲಿ ರಾಶಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ವರ್ಷದಲ್ಲಿ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳಿದಂಥ ಗುರು ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ, ಕಟಕ ರಾಶಿಗೆ ಈ ಬಾರಿಯ ಪರಿವರ್ತನೆ ನಿಮಗೆ ಅಷ್ಟೇನು ಖಂಡಿತವಾಗಿ ಲಾಭದಾಯಕವಾಗಿಲ್ಲ. ಅತಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಬರ್ಬೋದು, ಅದು ಅತಿಚಾರದ ಪ್ರತ್ಯೇಕ ವಿಡಿಯೋ ಆವಾಗ ಮಾಡ್ತೇನೆ. ಈಗ ಆರಂಭಿಕ ಹಂತದ ಗುರುವಿನ ಈ ಗೋಚಾರವು ನಿಮ್ಮ ರಾಶಿಗೆ ಜನ್ಮಕ್ಕೆ ಬರುವಂಥದ್ದು. ಗುರು ಜನ್ಮದಲ್ಲಿದ್ದಾಗ ಜನ್ಮರಾಶಿಯಲ್ಲಿಗೆ ಅವರಿಗೆ ವಿರುದ್ಧ ಫಲ, ಅಂದರೆ ಏನೇನೋ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಸಂಬಂಧದ ವಿಚಾರ ಇರ್ಬೋದು, ಅಥವಾ ವೈಯಕ್ತಿಕ ವಿಚಾರ ಎಲ್ಲವೂ ನಿಮಗೆ ವಿರುದ್ಧವಾಗಿ ಆಗುತ್ತೆ. ವಿಶೇಷವಾಗಿ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ. ಈಗ ಇದೇ ಕಾಲದಲ್ಲಿ ನಿಮಗೆ ರಾಹು ಕೇತುಗಳಾಗಲಿ, ಶನಿ ಆಗಲಿ ಎಲ್ಲ ಈಗ ವಿರುದ್ಧವಾಗಿಯೇ ಇರ್ತಾರೆ. ಹಾಗಾಗಿ ಅನೇಕ ಒಂದು 4 ದೀರ್ಘಚಾರಿ ಗ್ರಹಗಳ ವೈರುಧ್ಯವನ್ನು ನೀವು ಕಳೆದ ವರ್ಷವನ್ನು ಎದುರಿಸಿದ್ದಾರೆ. ಈ ವರ್ಷವೂ ನಿಮಗೆ ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಲ್ಲಿ ಗುರುವಿನ ಜನ್ಮದ ಗುರುವಿಂದಾಗಿ ಆರೋಗ್ಯದ ಮೇಲೆ ಈಗಾಗಲೇ ಸಮಸ್ಯೆ ಉಳ್ಳವರಿಗೆ ಆ ಸಮಸ್ಯೆ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ತೂಕ ಹೆಚ್ಚಳದ ಸಮಸ್ಯೆ, ಇನ್ನು ಕೆಲವರಿಗೆ ಲಿವರು, ಕಿಡ್ನಿ ಅಥವಾ ಇನ್ನಿತರ ಅಂಗಾಂಗಗಳು, ಹಾರ್ಟ್ ಇರ್ಬೋದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲು ಇರ್ಬೋದು. ಹೀಗಾಗಿ ಯಾವುದೋ ಒಂದು ಅವಯವ ಅಥವಾ ಅಂಗಾಂಗಗಳಿಗೆ ಸಂಬಂಧಪಟ್ಟ ನ್ಯೂನತೆಗಳು, ಊನತೆಗಳೆಲ್ಲ ಕಂಡು ಬರ್ಬೋದು. ಅಥವಾ ಆಹಾರದಿಂದ, ನೀರಿನಿಂದ ಆಗುವಂಥ ಅದು ಫುಡ್ ಪಾಯ್ಸನಿಂಗು, ವಾಟರ್ ಪಾಯ್ಸನಿಂಗ್ ಇತ್ಯಾದಿಗಳಿಂದ ಆಗುವಂಥದ್ದೇನೋ ದೋಷಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಮಾಡುವಂತಹ ಆರೋಗ್ಯದ ಯಾವುದೇ ರೀತಿಯ ಲೈಫ್ ಸ್ಟೈಲ್ನ ವ್ಯತ್ಯಾಸದಿಂದ, ಅಂದರೆ ಯಾರೋ ಈಗ ರಾಂಗ್ ಡಯಟ್ ಅಂತ ಹೇಳ್ಬೋದು, ಅಥವಾ ಸರಿಯಲ್ಲದ ಒಂದು ಜೀವನ ಶೈಲಿನ ಹೊಂದಿದವರು ಅವರಿಗೆ ಅನೇಕ ರೀತಿಯ ಸವಾಲುಗಳು, ಅಂದರೆ ಶುಗರ್ ಬರ್ಬೋದು, ಶುಗರ್ ಇಲ್ಲದವ್ರಿಗೆ ಶುಗರ್ ಬರುವಂಥ ಸಾಧ್ಯತೆ, ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಇನ್ನೇನಾದರೂ ಆರ್ಥರೈಟಿಸು, ಜಾಯಿಂಟ್ ಪೇನು, ಅಲರ್ಜಿನೋ, ಆಸ್ತಮಾ ಮುಂತಾದ ನಿಮ್ಮದೇ ಜೀವನ ಶೈಲಿಯ ನ್ಯೂನತೆಯಿಂದ ಬರುವಂಥದ್ದು. ಯಾಕಂದರೆ ನಿಮಗೆ ಡಾಕ್ಟರು ಈ ಮುಂದೆ ಎಚ್ಚರಿಸಿರ್ಬೋದು, ನಿಮಗೆ ಬಾರ್ಡರ್ ಲೈನ್ ಶುಗರ್ ಇದೆ, ನೀವು BP ಸ್ವಲ್ಪ ವೇರಿಯೇಷನ್ ಆಗ್ತಿದೆ, ಎಲ್ಲ ಸರಿ ಮಾಡ್ಕೋಬೇಕು, ನೀವು ಸೂಕ್ತವಾದ ಯೋಗಾಭ್ಯಾಸ, ಮೆಡಿಟೇಷನು, ವಾಕಿಂಗು, ಅದು ಇನ್ನಿತರ ದೈಹಿಕ ಚಟುವಟಿಕೆಯನ್ನು ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೆ. ಅದನ್ನು ನೀವು ಈ ಹಿಂದೆ ನೆಗ್ಲೆಕ್ಟ್ ಅಥವಾ ಅದನ್ನು ಪರಿಗಣನೆ ಮಾಡಿದಿರಲಿಲ್ಲ. ಹಾಗಾಗಿ ಅದರ ಒಂದು ಪರಿಣಾಮವಾಗಿ ಈಗ ಕೆಲವೊಂದು ಅಂಥ ಅನಾರೋಗ್ಯ ಸಮಸ್ಯೆಗಳು ದಿಢೀರಾಗಿ ಕಾಣಿಸ್ಕೋಬೋದು. ಹಾಗಾಗಿ ಈ ಬಗ್ಗೆ ಆರೋಗ್ಯದ ಬಗ್ಗೆ ಪ್ರಥಮ ಕಾಳಜಿ ಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅನ್ನುವಂತೆ ಅವರವರ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ನೀವು ಅದನ್ನು ಈ ವರ್ಷದಲ್ಲಿ ಅದನ್ನು ನೆಗ್ಲಿಜೆನ್ಸ್ ಮಾಡಬಾರ್ದು. ಅದರ ಒಂದು ಅಡ್ಡ ಪರಿಣಾಮ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆರಂಭದಲ್ಲಿ. ಹಾಗಾಗಿ ಕಟಕ ರಾಶಿಯವರು ಆರೋಗ್ಯದ ಮೇಲೆ, ಅದೇ ರೀತಿ ಬಾಂಧವ್ಯ, ವೈಯಕ್ತಿಕ ವಿಚಾರದಲ್ಲಿ ಸಹ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ಸಹ ಹಾಗೆ ನಿಮಗೆ ಕಲಹ, ವಾಗ್ವಾದ, ಅಪಕೀರ್ತಿ, ಅಪಮಾನಗಳು ಆಗುತ್ತವೆ. ಮನೆಯಲ್ಲಿಯೂ ಆಗ್ಬೋದು ಅಥವಾ ಹೊರಗೆ ಜಾಗದಲ್ಲೂ ಸಹ ಆಗುವಂಥದ್ದಿರುತ್ತೆ. ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ದಿಢೀರಾಗಿ ಅವರಿಗೆ ಟ್ರಾನ್ಸ್ಫರ್ ಆಗೋದಾಗಲಿ, ಅದು ಯಾವುದೇ ಕಾರಣಗಳಿಂದ ವೃತ್ತಿಯ ಸ್ಥಳವನ್ನು, ವಾಸ ಸ್ಥಳವನ್ನು ಅಥವಾ ಮನೆಯನ್ನು ಬದಲಿಸುವಂಥ ಸ್ಥಿತಿ, ಅಥವಾ ಇರುವಂಥ ಉದ್ಯೋಗವನ್ನು ತ್ಯಜಿಸುವಂಥದ್ದು, ಅಥವಾ ಉದ್ಯೋಗನೇ ಹೋಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಸ್ಥಾನ ಚಲನೆ ಅಂತ ಹೇಳ್ತಾರೆ. ಅದಕ್ಕೆ ಸ್ಥಾನ ಚಲನೆಯು ಯಾವುದೇ ಕಾರಣದಿಂದ ಆಗ್ಬೋದು, ನಿಮ್ಮದೇ ಕಾರಣದಿಂದ ಆಗ್ಬೋದು, ಅಥವಾ ನಿಮ್ಮದಲ್ಲದ ಕಾರಣದಿಂದಲೂ ನಿಮ್ಮ ಸ್ಥಾನ ಚಲನೆ ಆಗುವಂಥದ್ದು. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಪದೇ ಪದೇ ಜರುಗುತ್ತೆ. ಮನೆಯಲ್ಲಿರ್ಬೋದು, ಅಥವಾ ವೃತ್ತಿ ಜಾಗದಲ್ಲೂ ಇರ್ಬೋದು, ಅಥವಾ ಪ್ರಯಾಣದಲ್ಲೂ ಎಲ್ಲೂ ಇರ್ಬೋದು. ಅಲ್ಲಿ ಯಾರೋ ಇರ್ಬೋದು, ನಿಮ್ಮ ಸ್ವಂತದ ಜನರೇ ಇರ್ಬೋದು, ಅಥವಾ ಆಗಂತುಕರು ಅಂದರೆ ಅಪರಿಚಿತರು ಇರ್ಬೋದು. ಅವರಿಂದಲೂ ನಿಮಗೆ
ಎಲ್ಲವೂ ಸ್ವಲ್ಪ ನಕಾರಾತ್ಮಕವಾದ ಫಲಿತಾಂಶಗಳು ಅಥವಾ ಅಂತಹ ಒಂದು ಮಾತುಗಳು ನಿಮಗೆ ಅಲ್ಲಲ್ಲಿ ಎದುರಾಗ್ತವೆ. ಹಾಗಾಗಿ ನೀವು ತನುಮನ ಧನದ ಸಂಯಮ ಅಂದರೆ ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ ಎಲ್ಲದರಲ್ಲೂ ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಅತಿರೇಕದ ವರ್ತನೆ ಬೇಡ, ಅಹಂಕಾರದ ವರ್ತನೆಗೆ ಹೋಗೋದು ಬೇಡ, ಅಥವಾ ಯಾರಾದರ ಜೊತೆಗೆ ಸೇಡು ಅಥವಾ ಪ್ರತೀಕಾರ ತೀರಿಸುವಂತಹ ಕೆಲಸಕ್ಕೆ ಕೈ ಹಾಕೋದು ಸಹ ಬೇಡ. ಅದು ನಿಮಗೆ ಉಲ್ಟಾ ಹೊಡಿಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಖಂಡಿತ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ಗುರು ಸಂಬಂಧಿತವಾದ ಶ್ರುತಿ, ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಖಂಡಿತವಾಗಿಯೂ ಈ ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಅಕ್ಟೋಬರ್ 31ರಿಂದ ಡಿಸೆಂಬರ್ 12ವರೆಗೆ ನಿಮಗೆ ತಾತ್ಕಾಲಿಕ ಗುರು ಬಲ ಬರಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆ ಕಾಲದಲ್ಲಿ ಅದಕ್ಕೆ ಪ್ರತ್ಯೇಕ ವಿಡಿಯೋ ಮಾಡ್ತೇನೆ. ಆ ಕಾಲವನ್ನು ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಳಿ. ನಂತರ ಮತ್ತೆ ಗುರುವಿಗೆ ವಕ್ರಗತಿ ಬಂದಾಗ ಅಥವಾ ಮುಂದಿಗೆ ಆತನ ರಾಶಿ ಪರಿವರ್ತನೆ ಆದಾಗ ಆವಾಗ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಬರೋದಿಲ್ಲ. ಅಲ್ಲಿ ಇದೇ ಹೇಳಿದಂಥ ಮಿಶ್ರ ಫಲ ಬರುತ್ತೆ. ಹಾಗಾಗಿ ನೀವು ಗುರು ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆಗಳು ಮಾಡಬೇಕಾಗುತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ಕಳೆದ ವರ್ಷದಲ್ಲಿ ಗುರುಬಲದ ಒಂದು ಅನುಕೂಲತೆ ನಿಮಗೆ ಬಹಳ ಇತ್ತು. ಮೇ ಅಂತ್ಯದವರೆಗೂ ಗುರುಬಲವನ್ನು ಅನುಭವಿಸಿದಂಥ ಸಿಂಹರಾಶಿಗೆ ನಿಮ್ಮ ಲಾಭ ಸ್ಥಾನದಲ್ಲಿ ಗುರು ಇದ್ದ, ಈಗ ನಿಮಗೆ ನಷ್ಟ ಸ್ಥಾನ ಅಂತ, ಅದು ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಗುರುವಿನ ಪರಿವರ್ತನೆ ಆಗುವಂಥದ್ದು ನಿಮಗೆ ಈ ಬಾರಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವ ರೀತಿ ಕಟಕ ಹೋದವರು ಮೈಯೆಲ್ಲ ಕಣ್ಣಾಗಿರಬೇಕು, ನೀವು ಸಹ ಹಾಗೆ ಗುರುವಿನ ಪರಿವರ್ತನೆ ಮೂಲಕ ಮೈಯೆಲ್ಲ ಕಣ್ಣಾಗಿರಬೇಕು. ಇಷ್ಟು ದಿನ ಸುಲಲಿತವಾಗಿದ್ದ ಎಲ್ಲ ಕ್ಷೇತ್ರಗಳು ಈಗ ಅದು ಅಸ್ತವ್ಯಸ್ತ ಆಗ್ಬೋದು, ವಿರುದ್ಧ ಆಗುವಂಥದ್ದು. ಆರೋಗ್ಯ ಹದಗೆಡ್ಬೋದು, ಮನಸ್ಥಿತಿ ಅಥವಾ ಮನಃಶಾಂತಿ ಹದಗೆಡ್ಬೋದು, ವ್ಯಾಪಾರ ಅಥವಾ ಆರ್ಥಿಕತೆ, ಹಣಕಾಸಿನ ವಿಚಾರ ಸಹ ನಿಮಗೆ ನೆಲ ಕಚ್ಚಬೋದು. ಇದು ಇದ್ದಕ್ಕಿದ್ದಂತೆ ಕೆಲವು ಆಘಾತಕಾರಿ ಸುದ್ದಿಗಳು, ನಿಮಗೆ ಆತಂಕಕಾರಿ ಸುದ್ದಿಗಳು ನಿಮ್ಮ ಕಿವಿಗೆ ಅಪ್ಪಳಿಸುವಂಥದ್ದು. ಜೊತೆಗೆ ಇಷ್ಟು ದಿನ ನಿಮ್ಮ ಮೇಲೆ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ನಂಬಿಕೆಯನ್ನು ಅವರು ತ್ಯಾಗ ಮಾಡಿ ನಿಮ್ಮಿಂದ ದೂರ ಆಗುವಂಥದ್ದು ಇರ್ಬೋದು. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಮಿತ್ರರ ಮಧ್ಯೆ ಅಲ್ಲಿ ಈ ಅನುಮಾನದ ಅಥವಾ ಬೇರೆ ಬೇರೆ ರೀತಿಯ ಒಂದು ಸಂಶಯದ ಕಂದರಗಳು ಮೂಡುವಂಥದ್ದಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂತ. ಜೊತೆಗೆ ನಿಮಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ. ಯಾರ್ಯಾರು ಸಿಂಹರಾಶಿಯವರಿದ್ದಾರೋ ಅವರೇ ನಕಾರಾತ್ಮಕ ಭಾವನೆ ಅಥವಾ ಋಣಾತ್ಮಕ ಚಿಂತನೆ, ಪೆಸಿಮಿಸಮ್ ಅಂತ ಹೇಳ್ತೇವೆ ಅಂತ. ನೀವು ಆಪ್ಟಿಮಿಸಮ್ ಅಂದರೆ ಸಕಾರಾತ್ಮಕವಾಗಿ, ಈ ಋಣಾತ್ಮಕವಾಗಿ ಅಥವಾ ಪೆಸಿಮಿಸ್ಟ್ ಆಗಿ ನೀವು ಈಗ ಚಿಂತೆ ಮಾಡ್ತೀರಾ, ಅಥವಾ ಏಥಿಸ್ಟ್ ಅಥವಾ ನಾಸ್ತಿಕತೆಯ ಕಡೆಗೆ ಹೋಗ್ತೀರಾ. ಅಂದರೆ ನಿಮಗೆ ಈಗ ಯಾವುದೇ ಒಂದು ನಿಮ್ಮ ಸಿಕ್ಕಿದಂಥದ್ದು ಅಥವಾ ಬೇಕಾಗಿದ್ದು ಸಿಗದೆ ಹತಾಶರಾಗಿರ್ತೀರ. ಆ ಹತಾಶ ಸ್ಥಿತಿಯಲ್ಲಿ ನಿಮಗೆ ನಾಸ್ತಿಕತೆಯ ಉದಯ ಆಗುತ್ತೆ. ದೇವರನ್ನು ನಿಂದಿಸ್ತೀರಾ, ಗುರುಗಳನ್ನು ನಿಂದಿಸ್ತೀರಾ, ಅಥವಾ ಇತರರನ್ನು ನೀವು ನಿಂದಿಸ್ತೀರಾ, ಅಥವಾ ಎಲ್ಲರ ಮೇಲೂ ಅನುಮಾನ ಅಥವಾ ಸಂಶಯವನ್ನು ಪಡ್ತೀರಾ. ಹಾಗಾಗಿ ನಿಮಗೆ ಮನಸ್ಥಿತಿ, ತನುಸ್ಥಿತಿ, ಧನಸ್ಥಿತಿ ಎಲ್ಲವೂ ಈಗ ಹದಗೆಡುವಂಥ ಒಂದು ಸಾಧ್ಯತೆ ಇರುತ್ತೆ. ನಷ್ಟ ಭಾವ ಅಂದರೆ 12 ಅಂದರೆ ಅಲ್ಲಿ ವ್ಯಯ ಭಾವ ಅಂತಲೂ ಹೇಳ್ತಾರೆ. ಅಲ್ಲಿ ನೀವು ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಗುರಿ ಆಗ್ತವೆ. ಯಾವುದಕ್ಕೂ ಕೈ ಹಾಕಿದ್ರಲ್ಲಿ ನಿಮಗೆ ನಷ್ಟ ಆಗುವಂಥದ್ದು, ಯಾವುದಕ್ಕೂ ಕೈ ಹಾಕಿದ್ರೆ ಅದು ಸುಟ್ಟು ಹೋಗುವಂಥದ್ದು. ಅಂದರೆ ಅಲ್ಲಿ ಯಾವುದೇ ನಿಮಗೆ ಫಲಗಳು ನಿಷ್ಫಲ ಅಥವಾ ನಷ್ಟದ ಫಲಗಳನ್ನು ನೀವು ಅನುಭವಿಸುವಂತಾಗುತ್ತೆ. ಹಾಗಾಗಿ ಆರ್ಥಿಕತೆಯ ಮೇಲೂ, ಹಣಕಾಸಿನ ಮೇಲೂ, ಕೊಡುಕೊಳ್ಳುವಿಕೆಯ ಮೇಲೂ, ಬಾಂಧವ್ಯದ ಮೇಲೂ, ಆರೋಗ್ಯದ ಮೇಲೂ ಖಂಡಿತ ನಿಮಗೆ ತನುಮನಧನದ ಸಂಯಮ ಮತ್ತು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಅಹಂಕಾರಕ್ಕೆ, ಅತಿರೇಕಕ್ಕೆ ಇಳಿಯದೆ ನೀವು ಎಲ್ಲವನ್ನು ಸ್ವಲ್ಪ ತಾಳ್ಮೆಯಿಂದ ಗಮನಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಹೊಸದರ ಆರಂಭ, ಹೊಸ ಒಪ್ಪಂದಗಳು ಅಥವಾ ತುಂಬ ರಿಸ್ಕ್ ಇರುವಂಥ ಯಾವುದೇ ಕ್ಷೇತ್ರಕ್ಕೆ ಈಗ ಕೈ ಹಾಕುವಂಥದ್ದು, ಆರಂಭ ಮಾಡುವಂಥದ್ದು ಈಗ ಖಂಡಿತ ಸಲ್ಲದು. ಅದು ಮಾಡೋಕ್ಕೆ ಹೋದರೆ ನಿಮಗೆ ಎಲ್ಲವೂ ಕಷ್ಟ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇದೇ ಕಾಲದಲ್ಲಿ ನಿಮಗೆ ಕೆಲವರಿಂದ ರಾಂಗ್ ಐಡಿಯಾಗಳು ಅಥವಾ ರಾಂಗ್ ಪಾರ್ಟ್ನರ್ಗಳು ಎಲ್ಲ ಸಿಗ್ಬೋದು. ಆದ್ದರಿಂದ ನೀವು ಎಲ್ಲವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ತಲುಪುವಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರು ಖಂಡಿತ ಮುನ್ನೆಚ್ಚರಿಕೆಯಾಗಿ ಈ ಗುರುವಿಗೆ ಸಂಬಂಧಿಸಿದ ಶ್ಲೋಕ, ಸ್ತುತಿ, ಪ್ರಾರ್ಥನೆ, ದಾನ ಧರ್ಮಗಳ ಅನುಷ್ಠಾನ ಮಾಡಬೇಕಾಗತ್ತೆ. ಮುಂದೆ ಕನ್ಯಾ ರಾಶಿಗೆ ಈ ಒಂದು ಗುರುವಿನ ಚಲನೆ ಅತ್ಯಂತ ಲಾಭದಾಯಕವಾಗಿರುವಂಥ ರಾಶಿ. ಅಂದರೆ ಲಾಭ ಸ್ಥಾನದ ಗುರು ಏಕೈಕ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಗುರುವಿನ 11ನೇ ಮನೆ ಅಂತೇಳಿ ನಿಮ್ಮ ರಾಶಿಯಿಂದ 11ನೇ ಮನೆ ಲಾಭ ಸ್ಥಾನದಿಂದ ಗುರುವಿಂದ ನಿಮಗೆ ಈ ಬಾರಿ ಅಗಾಧವಾದ ಲಾಭ. ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ಅಂತ್ಯದವರೆಗೆ ವಿಶೇಷವಾಗಿ ಗುರುವಿನ ಮೊದಲ ರುಜುಗತಿಯ ಚಕ್ರದಲ್ಲಿ ನಿಮಗೆ ಅತೀವವಾದ ಲಾಭ ಆಗುವಂಥದ್ದು. ಉದ್ಯೋಗ ವ್ಯಾಪಾರಾರ್ಥಿಗಳಿಗೆ ಉದ್ಯೋಗ ವ್ಯಾಪಾರಗಳು ಇಂಪ್ರೂವ್ ಆಗುವಂಥದ್ದು. ಉದ್ಯೋಗ ರಹಿತರಿಗೆ ಅಂದರೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದು. ಜಾಬಲ್ಲಿ ಇರುವವರಿಗೆ ಅವರ ಕ್ಷೇತ್ರದಲ್ಲಿ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು. ಹಿಂದೆ ಬಾರಿ ಪ್ರಯತ್ನ ಪಟ್ಟರು ಕೈಗೆ ಎಟಕದಂತಹ ಫಲಗಳು ಈಗ ಕ್ಷಿಪ್ರವಾಗಿ ನಿಮ್ಮ ಕೈಗೆ ಬರುವಂಥದ್ದು. ಜೊತೆಗೆ ಉದ್ಯಮ, ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ, ಕೈಗಾರಿಕೆ ನಡೆಸೋರಿಗೆ ಅವರವರ ಒಂದು ಇಂಡಸ್ಟ್ರಿಯಲ್ಲಿ, ಅವರವರ ಒಂದು ಟ್ರೇಡ್ ಫೀಲ್ಡಲ್ಲಿ ತುಂಬ ಅಧಿಕ ಲಾಭ ಬರುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅತಿ ಹೆಚ್ಚಳಾಗಿ ಇನ್ನಷ್ಟು ನಿಮಗೆ ಬೆಂಬಲದ ಬೆಲೆಗಳು ಕೈಗೆ ಸೇರುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನದ ಸತ್ಫಲಗಳು ಈಗ ನಿಮಗೆ ಕೈಗೆ ಬರುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಕನ್ಯಾ ರಾಶಿಯವರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ
ಪುರಸ್ಕಾರ, ಅಂದುಕೊಂಡಂಥ ಸೀಟು ಸ್ಥಾನಮಾನಗಳು ಸಿಗುವಂಥದ್ದು, ಉನ್ನತ ಶಿಕ್ಷಣದ ಅವಕಾಶ, ಸರ್ಕಾರದ ಉದ್ಯೋಗದ ಅವಕಾಶಗಳು ಒದಗಿ ಬರ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅಂದುಕೊಂಡಂಥ ಕೆಲಸ ಕಾರ್ಯ ಶುಭ ಕಾರ್ಯಗಳು ಆಗುವಂಥದ್ದು, ಮಕ್ಕಳ ಒಂದು ಹಿತ ಈಗ ರಕ್ಷಣೆ ಆಗುವಂಥದ್ದು, ಮಕ್ಕಳಿಗೆ ಉನ್ನತ ಶಿಕ್ಷಣ ಸೀಟ್ ಸಿಗೋದಾಗಲಿ, ಮಕ್ಕಳಿಗೆ ಉದ್ಯೋಗ ಸಿಗೋದಾಗಲಿ, ಅಥವಾ ನಿಮ್ಮ ಮಕ್ಕಳಿಗೆ ವಿವಾಹದ ಮಂಗಲ ಕಾರ್ಯಗಳು ಫಿಕ್ಸ್ ಆಗುವಂಥದ್ದೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭ ಮಂಗಲಕಾರಿ ಫಲಗಳನ್ನು ಗುರುವು ಕನ್ಯಾ ರಾಶಿಯವರಿಗೆ ಬಾರಿ ನೀಡ್ತಾ ಇದ್ದಾನೆ. ಜೊತೆಗೆ ಆರೋಗ್ಯದ ವಿಚಾರ ಗಮನಿಸಿದಾಗಲೂ ಆರೋಗ್ಯವು ಸುಸ್ಥಿರವಾಗಿ ಚೆನ್ನಾಗಿರುತ್ತೆ, ಹಣಕಾಸು ಉತ್ತಮವಾಗಿರುತ್ತೆ, ಕೌಟುಂಬಿಕ ಅಥವಾ ಸಾಮಾಜಿಕ ಸ್ಥಿತಿ ಸಹ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಯಾರಿಗೆ ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಾಗುವಂಥವರಿಗೆ ಅವು ಶುಭ್ರವಾಗುತ್ತೆ. ರಾಜಕೀಯ ಅಧಿಕಾರದಲ್ಲಿರುವಂಥ ಕನ್ಯಾ ರಾಶಿಯವರಿಗೆ ರಾಜಕೀಯದ ಉನ್ನತ ಸ್ಥಾನಮಾನ ಹುದ್ದೆಗಳು ಅನಾಯಾಸವಾಗಿ ಸಿಗ್ಬೋದು. ಹಿಂದೆ ಪ್ರಯತ್ನ ಪಟ್ಟರು ಸಿಗದಂಥ ಹುದ್ದೆ ಸ್ಥಾನಮಾನಗಳು ಈಗ ಅನಾಯಾಸವಾಗಿ ಸಿಗ್ಬೋದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ ಗುರುವಿನ ಅನುಗ್ರಹದಿಂದ ಆರಂಭ ಕಾಲದಲ್ಲಿ ಪಡಿತಾ ಇದ್ದಾರೆ. ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣದಲ್ಲಿ ಈ ಬಾರಿ ನೀವು ಏನೇನು ಯೋಜನೆ ಹಾಕ್ಕೊಂಡಿದ್ದೀರೋ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಬಹಳಷ್ಟು ಅನುಕೂಲ ಬರುವಂಥ ಗುರುವಿನ ಒಂದು ಅನುಗ್ರಹ ಬರ್ತಾ ಇರುವಂಥ ವರ್ಷ ಇದಾಗಿದೆ. ಇನ್ನು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಗುರು ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕ ಅನುಷ್ಠಾನಗಳನ್ನು ನೀವು ಸಹ ಮಾಡ್ಬೋದು ಕನ್ಯಾದವರು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ಕರ್ಮಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮಗೆ ಅಷ್ಟೇನು ಈ ಗುರುಬಲ ಕಳೆದ ವರ್ಷ ಇತ್ತು, ಆದರೆ ಈಗ ನಿಮಗೆ ಗುರುಬಲ ಇಲ್ಲ, ವಿರುದ್ಧವಾದ ಫಲಗಳು ಆಗುವಂಥದ್ದು. ಕಳೆದ ವರ್ಷ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಜೀವನದ ಬಂಡಿ ಈಗ ಅಲ್ಲಲ್ಲಿ ಎಡವಬೋದು ಅಥವಾ ಅಲ್ಲಲ್ಲಿ ನಿಲುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಆರ್ಥಿಕತೆಯಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ವೈಯಕ್ತಿಕ ಜೀವನ ಅಥವಾ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಸೋದರರ ಮಧ್ಯೆ ಎಲ್ಲ ಬರುವಂಥದ್ದು. ಜೊತೆಗೆ ಉದ್ಯೋಗದಲ್ಲಿರುವವರಿಗೆ ಆಗಾಗ ಕಿರಿಕಿರಿ, ಮೇಲಧಿಕಾರಿಗಳ ಕಿರಿಯರಿಂದ ಅಸಹಕಾರ, ಜೊತೆಗೆ ನಿಮ್ಮ ಮೇಲೇನು ಶಿಸ್ತು ಕ್ರಮಗಳು, ಕಾನೂನು ಕ್ರಮಗಳು ಸಹ ಉದ್ಯೋಗ ನಿರತರಿಗೆ ಬರುವಂಥದ್ದಿರುತ್ತೆ. ಇನ್ನು ಪ್ರಯಾಣ ಅಥವಾ ಇನ್ನಿತರ ಯಾವುದೇ ಪ್ರವಾಸ ಹೋಗುವಂಥ ಕಾಲದಲ್ಲಿ ಅಲ್ಲಿನೂ ವಿಘ್ನ ವಿಳಂಬಗಳು ಬರುವಂಥದ್ದು. ವಸ್ತು, ಒಡವೆ ಅಥವಾ ಅಮೂಲ್ಯವಾದ ದಾಖಲೆ ಪತ್ರ ಇತ್ಯಾದಿಗಳು ಕಳೆದು ಹೋಗುವುದು ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಸಹ ಕಂಡುಬರುತ್ತೆ. ಜೊತೆಗೆ ಹಿಂದೆ ನೀವು ಮಾಡಿದಂಥ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಕಾನೂನಿನ ತೊಡಕು, ಕಾನೂನು ಇಲಾಖೆಗಳ ನೋಟಿಸು, ಸರ್ಕಾರದ ನೋಟಿಸ್ಗಳು ಇತ್ಯಾದಿಗಳಲ್ಲೀಗ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಮಿತ್ರರಲ್ಲಿ, ಬಂಧುಗಳಲ್ಲಿ ಅಥವಾ ನಿಮ್ಮ ಮಕ್ಕಳಲ್ಲಿ ವಿರೋಧಗಳು ಹೆಚ್ಚಳ, ತಂದೆಗೆ ಮಕ್ಕಳಲ್ಲಿ, ಮಕ್ಕಳಿಗೆ ತಂದೆಯಲ್ಲಿ ಈಗ ವೈರುಧ್ಯಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ನಿಮ್ಮ ಒಂದು ಆರೋಗ್ಯದ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಆರ್ಥಿಕತೆ ಮೇಲೂ, ಜೊತೆಗೆ ಸಾಮಾಜಿಕವಾದ ನಿಮ್ಮ ಒಂದು ಸ್ಟೇಟಸ್ ಅಂತ ಏನು ಹೇಳ್ತೀರಿ ಸ್ಥಾನಮಾನ, ಅದಕ್ಕೂ ಧಕ್ಕೆ ಬರುವಂಥ ಸಾಧ್ಯತೆ ಖಂಡಿತ ಬರುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆತುರ ನಿರ್ಧಾರ ಬೇಡ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇತರರನ್ನು ನೀವು ಏನಾದರೂ ತೃಪ್ತಿಪಡಿಸುವಂಥ ಸಾಹಸಕ್ಕೆ ಕೈ ಹಾಕೋದಾಗಲಿ ಈಗ ಅದು ಅಷ್ಟು ಒಳ್ಳೆಯದಲ್ಲ. ಇನ್ನು ಯಾರಿಗೆ ಮದುವೆ ಮುಂಜಿ ಇತ್ಯಾದಿಗಳೆಲ್ಲ ಫಿಕ್ಸ್ ಮಾಡಿಕೊಳ್ಳುವಂಥವೆಲ್ಲ ಇದ್ದರೆ ಅವರನ್ನು ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಆರಂಭದ ನಿಮಗೆ 151 ದಿನಗಳು ಅಂದರೆ ಆರಂಭದ ಗುರುವಿನ ಒಂದು ರುಜುಗತಿಯಲ್ಲಿ ನಿಮಗೆ ಅಷ್ಟೇನು ಲಾಭ ಇಲ್ಲ. ಆದರೆ ಗುರುವಿಗೆ ವಕ್ರಗತಿ ಅಥವಾ ಗುರುವಿಗೆ ಅತಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ಇರುತ್ತೆ. ಗುರುವಿನ ಅತಿಚಾರ ಅಕ್ಟೋಬರ್ 31ರಿಂದ ಆರಂಭ ಆಗುತ್ತೆ. ಡಿಸೆಂಬರ್ 12ರವರೆಗೆ ಒಂದು ಅತಿಚಾರದಲ್ಲಿ ನಿಮಗೆ ಒಂದು ತಾತ್ಕಾಲಿಕ ಗುರುಬಲ ಅಂದರೆ ತಾತ್ಕಾಲಿಕವಾದ ಲಾಭಸ್ಥಾನದ ಗುರುಬಲ ಬರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದರ ಹೊರತು ನೀವು ನಿಮ್ಮ ಗುರುಬಲದ ಕೊರತೆ ನಿವಾರಣೆಗಾಗಿ ಹೇಳ್ತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಣೆ ಮಾಡಬೇಕು ತುಲಾದವರು. ಇನ್ನು ವೃಶ್ಚಿಕ ರಾಶಿಗೆ ಭಾಗ್ಯಸ್ಥಾನ ನಿಮ್ಮ ರಾಶಿಯಿಂದ ನವಮದಲ್ಲಿ 9ನೇ ಮನೆಯಲ್ಲಿ ಗುರುವಿನ ಪರಿವರ್ತನೆ. ಅತ್ಯಂತ ಅದ್ಭುತವಾದ ಗುರುವಿನ ಈ ಭಾಗ್ಯದ ಲಾಭವನ್ನು ಪಡೆಯುವಂಥ ಏಕೈಕ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ. ಕಳೆದ ವರ್ಷ ಗುರುಬಲದ ಕೊರತೆ, ಇನ್ನಿತರ ಗ್ರಹಗಳ ವೈರುಧ್ಯದಿಂದ ಕೆಲವೊಮ್ಮೆ ಏರುಪೇರಿನ ಫಲಿತಾಂಶಗಳನ್ನು ಅಸಮಾಧಾನಕರದ ಪರಿಣಾಮವನ್ನು ಪಡೆದಿದ್ದೀರಾ. ಆದರೆ ಈ ಬಾರಿ ಎಲ್ಲವೂ ಸಮಾಧಾನಕರವಾಗಿ ನಿಮ್ಮ ಒಂದು ಪರವಾಗಿ ನಿಮಗೆ ಇಷ್ಟಾರ್ಥವನ್ನು ಕೊಡುವ ಸಲುವಾಗಿ, ಆರೋಗ್ಯ ರಕ್ಷಣೆಯ ಸಲುವಾಗಿ ಅಥವಾ ಕೌಟುಂಬಿಕ ಜೀವನದ ಅಭಿವೃದ್ಧಿಗಾಗಿ ಗುರುವಿನ ಅನುಗ್ರಹ ಆಗ್ತಾಯಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯವರು. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಶಿಕ್ಷಣ ಪಡೆಯುವಂಥವರಿಗೆ ಅವರವರ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ಕೀರ್ತಿ, ಲಾಭ, ಜಯ, ಬಹುಮಾನ, ಪ್ರಶಸ್ತಿಗಳು ವಿದ್ಯಾರ್ಥಿಗಳಿಗೆ ಬರುತ್ತೆ. ಉದ್ಯಮಿಗಳು ಅಥವಾ ಉದ್ಯೋಗಿಗಳಿದ್ದರೆ ಉದ್ಯೋಗಿಗಳಿಗೆ ಉದ್ಯಮದಲ್ಲೆಲ್ಲ ಪ್ರಗತಿ ಆಗುವಂಥದ್ದು. ಉದ್ಯೋಗ ಹುಡುಕುವಂಥವರಿಗೆ ಉತ್ತಮ ಉನ್ನತ ಹುದ್ದೆಗಳು ಸಿಗುವಂಥದ್ದು ಅಥವಾ ನಿರುದ್ಯೋಗಿಗಳಿಗೆ ಸಹ ಉನ್ನತವಾದ ಹುದ್ದೆಗಳು ಸಿಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ನಿಮಗೆ ಅನೇಕ ರೀತಿಯ ಒಂದು ಲಾಭದಾಯಕವಾದ ಪರಿಣಾಮವನ್ನು ಗಮನಿಸುವಂಥದ್ದು. ಮಹಿಳೆಯರು, ಗೃಹಿಣಿಯರು, ಸ್ತ್ರೀಯರಿಗೆ ಸಹ ಈ ಒಂದು ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಉತ್ತಮ ಫಲ. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಎಲ್ಲ ಕೆಲಸ ಕಾರ್ಯ ನಿಮ್ಮ ಪರವಾಗಿ ಆಗುತ್ತೆ. ಅದು ರಾಜಕೀಯದ ಹುದ್ದೆ, ಉನ್ನತ ಸ್ಥಾನಮಾನಗಳು ಸಹ ಕೆಲವರಿಗೆ ಸಿಗುತ್ತೆ. ಹಿಂದೆ ಸಿಗದಿದ್ದಂಥ ಕೈ ತಪ್ಪಿದಂಥ ಅವಕಾಶ ಈಗ ಮತ್ತೆ ನಿಮ್ಮ ಬಾಗಿಲಿಗೆ ಬರುವಂಥದ್ದೆಲ್ಲ ಇರುತ್ತೆ. ಹಾಗೆಯೇ ನೀವು ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಿಂದಿನ ಸಮಸ್ಯೆಗಳಿಂದ ಬಳಲ್ತಿದ್ರೆ ಅವೆಲ್ಲವೂ ಪೌಢ ಸದೃಶವಾಗಿ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಸ್ಥಿರತೆ ಅಥವಾ ಸಂಯತೆಗಳು ಕಂಡುಬರುತ್ತೆ. ಹಾಗೆಯೇ ಹಣಕಾಸಿನ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಸ್ಥಿರತೆ, ಹಣಕಾಸಿನ ಒಂದು ಹರಿವು ಆಗಲಿ, ಹಣಕಾಸಿನ ಒಂದು ಲಾಭ ಆಗಲಿ ನಿರಂತರವಾಗಿ ಚೆನ್ನಾಗಿರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ಒಪ್ಪಂದ, ಪಾರ್ಟ್ನರ್ಶಿಪ್ ಇತ್ಯಾದಿಗಳು ಮಾಡಲಿಕ್ಕೆ ಸಹ ಅನುಕೂಲತೆಗಳು ಬರ್ಬೋದು.
ಇದೇ ರೀತಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಾಗಿ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಉನ್ನತ ಸ್ಥಾನಮಾನ ಅಥವಾ ಬಹುರಾಷ್ಟ್ರೀಯ ಕಂಪನಿ MNC ಕಂಪನಿ ಹಂತಕ್ಕೆ ಕೆಲವರಿಗೆ ಇಂಟರ್ನ್ಶಿಪ್ಪಲ್ಲೋ ಅಥವಾ ಡೈರೆಕ್ಟ್ ಆಗಿ ನೀವು ಆಯ್ಕೆ ಆಗುವಂಥದ್ದು. ಹಾಗಾಗಿ ಉನ್ನತ ಸ್ಥಾನಮಾನ, ಉದ್ಯೋಗ ಅಥವಾ ಅಧಿಕಾರ ಎಲ್ಲ ಸಿಗುವಂಥ ಯೋಗ ಈ ಬಾರಿ ನಿಮಗೆ ಗುರು ಕೊಡ್ತಾ ಇದ್ದೇನೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಗುರು ನಿಮಗೆ ಆರೋಗ್ಯ, ಯಶಸ್ಸು, ಜಯ, ಸುಖ, ಶಾಂತಿ, ಲಾಭಗಳನ್ನು ಕೊಡುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಿತವಾದ ಶ್ರುತಿ ಶ್ಲೋಕ ಪ್ರಾರ್ಥನೆ ಇಷ್ಟಾದರೆ ನೀವು ಸಹ ಮಾಡ್ಬೋದಾಗಿದೆ ಈ ವೃಶ್ಚಿಕದವರು. ಇನ್ನು ಧನುರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಮೇಲಿರತಕ್ಕಂಥ ಗುರು ಅಷ್ಟೇನು ಉತ್ತಮ ಫಲ ಕೊಡೋದಿಲ್ಲ. ಸಮ್ಮಿಶ್ರ ಅಥವಾ ಅನೇಕ ರೀತಿ ಸಂಕಷ್ಟ ಫಲಗಳನ್ನು ಅಷ್ಟಮದಲ್ಲಿ ಗುರು ಕೊಡೋದಿರುತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರು ಈ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಕಷ್ಟಗಳಾಗುವಂಥದ್ದು, ವಸ್ತುಗಳು, ಒಡವೆಗಳು ಕಳ್ಳತನ ಆಗುವಂಥದ್ದು ಅಥವಾ ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು. ಯಾರು ನಿಮಗೆ ಈ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ, ಅಂದರೆ ಹಸುವಿನ ವೇಷದಲ್ಲಿ ಬರುವಂಥ ಹುಲಿಗಳು ಅಂತ ಗೋಮುಖ ವ್ಯಾಘ್ರಗಳ ಒಂದು ಮಾತು ಕೇಳಿ ನೀವು ದೊಡ್ಡ ಮೊತ್ತದ ಹಣವನ್ನು ಕಳೆದಾಗಲಿ ಅಥವಾ ದೊಡ್ಡ ಮೊತ್ತದ ಏನಾದರೂ ಮೋಸದ ವಂಚನೆ ಜಾಲಕ್ಕೆ ಒಳಗಾಗೋದಾಗಲಿಲ್ಲ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದೇ ರೀತಿ ನಿಮ್ಮಲ್ಲಿ ಬಾಂಧವ್ಯದ ಕೊರತೆ, ಪತಿ ಪತ್ನಿಯರ ಮಧ್ಯೆ ಕಲಹ, ತಂದೆ ಮಕ್ಕಳ ಮಧ್ಯೆ ಕಲಹ, ತಾಯಿ ಮಕ್ಕಳ ಮಧ್ಯೆ ಕಲಹ ಅಥವಾ ನಿಮ್ಮ ಮಿತ್ರರು ಸಹಪಾಠಿಗಳ ಜೊತೆ ಕಲಹ, ವಾಗ್ವಾದಗಳು ಹೆಚ್ಚಳಾಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಹೆಚ್ಚಳ ಆಗಿ ನಿಮಗೆ ಮನಸ್ಸಿಗೆ ಅಶಾಂತಿ ಮೂಡುವಂಥದ್ದು, ವಾಗ್ವಾದಗಳು ಹೆಚ್ಚಳಾಗುವಂಥ ವಾತಾವರಣ ಮೂಡುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ರೋಗ ಪೀಡೆಗಳು ಕಾಣುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಬಾಡಿಯಲ್ಲಿ ಹೀಟ್, ದೇಶದಲ್ಲಿ ಉಷ್ಣತೆ ಹೆಚ್ಚಳ, ದೇಹದಲ್ಲಿ ಪಿತ್ತ ಅಥವಾ ಬೈಲ್ ಅಂತ ಹೇಳ್ತೇವೆ, ಪಿತ್ತದ ಹೆಚ್ಚಳ ಮುಂತಾದ ಬಾಧೆಗಳು ಕಾಣ್ಬೋದು. ಚರ್ಮದ ಅಲರ್ಜಿ, ಸ್ಕಿನ್ ರ್ಯಾಷಸ್ ಇತ್ಯಾದಿಗಳು ಸಹ ನಿಮಗೆ ಕಂಡು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರು ತನ್ನ ಮನ ಧನದ ಒಂದು ಎಚ್ಚರಿಕೆ ಖಂಡಿತ ಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ಸಂಬಂಧವನ್ನು, ವ್ಯವಹಾರವನ್ನು ಇಟ್ಟುಕೊಂಡು ಮುಂದುವರಿಯುವುದು ಒಳ್ಳೆಯದಲ್ಲ. ಜೊತೆಗೆ ಹಣಕಾಸು, ಆರೋಗ್ಯ, ಉದ್ಯಮ, ಶಿಕ್ಷಣ ಯಾವುದರಲ್ಲಿದ್ದರೂ ಸಹ ನಿಮಗೆ ಸ್ವಲ್ಪ ಗುರುವಿನ ಅಡ್ಡ ಪರಿಣಾಮ ಇದ್ದೇ ಇರುವ ಕಾರಣ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ ರಕ್ಷಣೆ ಜೊತೆಗೆ ಯಂತ್ರ, ವಾಹನ, ಉಪಕರಣ ಚಲಾವಣೆಯಲ್ಲಿ ಸಹ ಸುರಕ್ಷಾ ಕ್ರಮ, ಸೇಫ್ಟಿ ರೂಲ್ಸನ್ನು ಖಂಡಿತ ನೀವು ಪಾಲನೆ ಮಾಡಬೇಕಾಗೂ ಅಪಘಾತಗಳ ಸಾಧ್ಯತೆ ಸಹ ಇಲ್ಲ, ಅಲ್ಲಗಳಿಂತಿಲ್ಲ. ಹಾಗಾಗಿ ಧನುರಾಶಿಯವರು ಕೊನೆಗೊಳ್ಳತಕ್ಕಂತಹ ಈ ಗುರುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಷ್ಠಾನಗಳನ್ನು ಮಾಡಬೇಕಾಗತ್ತೆ. ಇನ್ನು ಮಕರ ರಾಶಿ, ಅಲ್ಲಿ ಮಕರ ರಾಶಿ ಸೌಭಾಗ್ಯಶಾಲಿ ರಾಶಿ ಆಗಿರುತ್ತೆ. ಗುರುವಿನ ಉತ್ತಮ ಪಡೆಯುವಂಥ 4ನೇ ರಾಶಿ ಮಕರ ರಾಶಿ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆ ಅಂತ ಹೇಳ್ತೇವೆ. ಆ ಸಪ್ತಮದಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಯಶವನ್ನು ಕೊಡುವಂಥದ್ದಾಗಿರುತ್ತೆ. ವಿಶೇಷವಾಗಿ ಸಾಂಸಾರಿಕವಾದ ನ್ಯೂನತೆಗಳಿದ್ದರೆ ಅವೆಲ್ಲವೂ ಈಗ ಪರಿಪೂರ್ಣತೆಯ ಕಡೆ ಬರುತ್ತೆ. ಜೊತೆಗೆ ಸಾಂಸಾರಿಕವಾದ ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಮಧ್ಯೆ, ಸಂಬಂಧಿಗಳ ಮಧ್ಯೆ, ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೆ ಅವೆಲ್ಲವೂ ಈಗ ಸದಭಿಪ್ರಾಯವಾಗಿ ನೀವು ಒಂದಾಗುವಂತಹ ಘಟನೆ ಜರುಗುತ್ತೆ. ಜೊತೆಗೆ ಸಾಂಸಾರಿಕವಾಗಿ ಏನಾದರೂ ಹಿನ್ನಡೆ ಆಗಿದ್ದ ವ್ಯಕ್ತಿಗಳಿಗೆ ಈಗ ಸಾಂಸಾರಿಕವಾಗಿ ಮುನ್ನಡೆ ಆಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ಮಕರ ರಾಶಿ ಹೋದರೆ ವಿವಾಹ ಫಿಕ್ಸ್ ಆಗುತ್ತೆ. ಪವಾಡ ಸದೃಶವಾಗಿ ಮದುವೆ ಫಿಕ್ಸ್ ಆಗುವಂಥದ್ದು. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಟ್ಟಂಥ ವೈವಾಹದ ಪ್ರಯತ್ನ ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಇನ್ನು ಯಾರಿಗೆ ಬೇರೆ ಬೇರೆ ಕಾರಣಗಳಿಂದ ಮೊದಲನೇ ವಿವಾಹದಲ್ಲಿ ಅಥವಾ ಮೊದಲನೇ ಒಂದು ಸಂಬಂಧದಲ್ಲಿ ಅತೃಪ್ತಿ, ಅಸಮಾಧಾನ ಅಥವಾ ವಿಚ್ಛೇದನ ಇದೆಲ್ಲ ಅಥವಾ ವೈಧವ್ಯ ಇತ್ಯಾದಿ ಬಂದವರಿಗೆ ಈಗ ಪುನರ್ವಿವಾಹ ಅಥವಾ 2ನೇ ಒಂದು ಸಂಬಂಧಕ್ಕೆ ಅನುಕೂಲವಾಗುವಂಥ ಅವಕಾಶಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಗುರುವಿನ ಅನುಗ್ರಹ 2 ಬಾರಿ ನಿಮಗೆ ಈ ತಿಂಗಳಲ್ಲಿ ಈ ಸಾರಿ ಬರುವಂಥದ್ದು. ನಿರಂತರವಾಗಿ 150 ದಿನಗಳ ಒಂದು ರುಜುಗತಿ, ಆ ಬಳಿಕ ಬರುವಂಥ ಒಂದು ಕೆಲ 85 ದಿನಗಳ ಒಂದು ವಕ್ರಗತಿ ಅಥವಾ ಅತಿಚಾರದ ಗತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ನಂತರ ಮತ್ತೆ ನಿಮಗೆ ಗುರುವಿನ ಬಲ ನಿರಂತರವಾಗಿ ಬರ್ತಾ ಇದೆ. ಹಾಗೆ ಒಟ್ಟಿನಲ್ಲಿ ಈ ವರ್ಷದ ಒಂದು ಸರಾಸರಿ ಗುರುಬಲ ನಿಮ್ಮ ಪರವಾಗಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ಸಾಂಸಾರಿಕ ಸುಖ, ಅದಕ್ಕೆ ಹಣಕಾಸಿನ ಒಂದು ಸ್ಥಿರತೆ, ಉದ್ಯೋಗ ವ್ಯಾಪಾರ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿರುವಂಥ ಉದ್ಯೋಗದಲ್ಲಿ ಅದು ಹೆಚ್ಚಿನ ಸ್ಥಾನಮಾನ, ವಿದೇಶದ ಉದ್ಯೋಗ ಅಥವಾ ಯಾವುದಾದ್ರೂ ನಿಮಗೆ ವಿದೇಶದ ಮೂಲದ ಒಂದು ಏನಾದರೂ ಒಪ್ಪಂದ, ಸಹಿ, ಕಾಂಟ್ರಾಕ್ಟ್, ಎಕ್ಸ್ಪೋರ್ಟ್ಗಳು ಮಾಡಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ಸಹ ಕಂಡುಬರುತ್ತೆ. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರು ಅವರವರ ಒಂದು ಮನೆ, ಭೂಮಿ, ಯಂತ್ರ, ವಾಹನ, ವಿವಾಹ ಮತ್ತು ಇನ್ನಿತರ ಯಾವುದೇ ಯೋಜನೆಗಳು, ದೀರ್ಘಕಾಲೀನ ಯೋಜನೆ ಅಂತ ಹೇಳ್ತಾರೆ, ಅಂಥ ಯೋಜನೆಗಳಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳಷ್ಟು ಅವಕಾಶಗಳು ಇವೆ. ಹಾಗಾಗಿ ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಹೀಗೆ ಒಂದೇ ಕಾಲದಲ್ಲಿ ಶನಿ ಮತ್ತು ಗುರುಗಳ ಅನುಗ್ರಹ ಅನ್ನೋ ಸಿಗುವಂಥದ್ದು ಅಪರೂಪ. ತುಲಾರಾಶಿಗೆ ಮತ್ತು ಮಕರ ರಾಶಿ ಕಳೆದ ವರ್ಷ ಇತ್ತು, ಆದರೆ ಈ ಬಾರಿಯಲ್ಲಿ ತುಲಾರಾಶಿಗೆ ಆರಂಭದಲ್ಲಿ ಗುರುಬಲ ಇರೋದಿಲ್ಲ. ವೃಷಭ ರಾಶಿಗೆ ಇತ್ತು ಶನಿ ಮತ್ತು ಗುರುಬಲ ಏಕಕಾಲದಲ್ಲಿ, ಅದು ಈಗ ವೃಷಭ ರಾಶಿಗೆ ಇರೋದಿಲ್ಲ. ಆದರೆ ಈ ಬಾರಿ ಅಂಥ ಒಂದು ಅದೃಷ್ಟ ನಿಮ್ಮ ಮೇಲಿದೆ. ಗುರು ಮತ್ತು ಶನಿ ಏಕಕಾಲದಲ್ಲಿ ಒಲಿಯುವಂಥ ಒಂದು ಅದೃಷ್ಟ ಇದು 30 ವರ್ಷ 12 ವರ್ಷಗಳಿಗಂತೆ ಮಾತ್ರ ಬರುವಂಥ ಸಾಧ್ಯತೆ. ಹಾಗಾಗಿ ಇಲ್ಲಿ ಬಂದಂಥ ಒಂದು ಅಪೂರ್ವವಾದ ಅವಕಾಶವನ್ನು, ಸಪ್ತಮದ ಗುರುವಿನ ಒಂದು ಆಶೀರ್ವಾದವನ್ನು ಮಕರ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ನೀವು
ಕೊಂಡಂತಹ ಒಂದು ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಜೊತೆಗೆ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಧನ ಲಾಭ, ಯಶಸ್ಸು, ಕೀರ್ತಿ, ಜಯ ಲಾಭಗಳು ಆಗುವಂಥದ್ದು. ಸಾಂಸಾರಿಕವಾಗಿ ಬಹಳಷ್ಟು ನೆಮ್ಮದಿಗಳು ಬರುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಗುರಿ ಮುಟ್ಟಿದ ಒಂದು ಸಂತೋಷ ಈಗ ವ್ಯಕ್ತವಾಗುತ್ತದೆ. ಹಾಗಾಗಿ ಈ ಮಕರ ರಾಶಿಯವರು ಸಪ್ತಮದ ಗುರುವಿನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗಳೆದಕ್ಕಂಥ ಗುರು ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಕುಂಭರಾಶಿಗೆ ಕಳೆದ ವರ್ಷದಲ್ಲಿ ನಿಮಗೆ ಪಂಚಮದ ಗುರುಬಲ ಇತ್ತು. ಆದರೆ ಯಾವಾಗ ಮೇ ತಿಂಗಳ ಅಂತ್ಯ ಆಯಿತು ಅಲ್ಲಿ ನಿಮಗೆ ಜೂನ್ನಿಂದ ಗುರುವಿನ ಬಲದ ಕೊರತೆ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಷಷ್ಠದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಮಾಡ್ಬೋದು. ವಿಶೇಷವಾಗಿ ಹೊಟ್ಟೆ ನೋವು, ಅಜೀರ್ಣ ಅಥವಾ ಜೀರ್ಣಾಂಗದ ಸಮಸ್ಯೆಗಳು, ಹೊಟ್ಟೆಯ ಅವಯವಗಳು ಅಂದರೆ ಕರುಳು ಅಂತ ಹೇಳ್ತೇವೆ, ಆ ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ತೂಕ ಹೆಚ್ಚಳ, ಒಬೆಸಿಟಿ ಅಂತಹ ಸಮಸ್ಯೆ, ಇನ್ನು ಕೆಲವರಿಗೆ ಶುಗರ್ನಂತಹ ಸಮಸ್ಯೆಗಳು, BP ಸಮಸ್ಯೆ ಅಂತೇಳೋ ಕಾಣಬರುತ್ತದೆ. ಹಾಗಾಗಿ ಈ ಕಾಲದಲ್ಲಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಆರೋಗ್ಯದ ಚೆಕಪ್ಗಳನ್ನು ಖಂಡಿತ ಮಾಡಬೇಕಾಗತ್ತೆ. ಇನ್ನು ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಹಾಗಾಗಿ ಋಣಭಾರಗಳು ಹೆಚ್ಚಳಾಗುತ್ತೆ. ಅಂದರೆ ನೀವು ಕ್ರೆಡಿಟ್ ಕೊಟ್ಟಿರ್ತೀರ, ಆ ಹಣ ನಿಮಗೆ ಕೈಗೆ ಬಂದಿರೋದಿಲ್ಲ. ಅಥವಾ ಹಣ ಕೊಡಬೇಕಂತ ಪಾರ್ಟಿಗಳು ಈಗ ಯಾವುದೇ ಸಬೂಬು ಅಥವಾ ಕಾರಣ ಹೇಳಿ ನಿಮಗೆ ಮುಂದೂಡಲ್ಪಡುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತವೆ. ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರ. ಇನ್ನು ವೃತ್ತಿ ಉದ್ಯೋಗದಲ್ಲಿ ನೋಡಿದರೆ ಅಲ್ಲಿ ಸಹ ನಿಮಗೆ ಅಸಮಾಧಾನ, ಅತೃಪ್ತಿಯ ವಾತಾವರಣ, ನಿಮ್ಮ ವಿರುದ್ಧ ದೂರುಗಳು ಬರುವಂಥದ್ದು. ಅದು ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪಿಗೆ ದೊಡ್ಡದಾದ ಆ್ಯಕ್ಷನ್ಗಳನ್ನು ನಿಮ್ಮ ಮೇಲೆ ನಮ್ಮ ಒಂದು ವೃತ್ತಿ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ ತೆಗೆದುಕೊಳ್ಳೋದು ಇತ್ಯಾದಿಗಳು ಬರುತ್ತೆ. ಇನ್ನು ಬೇರೆ ಬೇರೆ ಕಾರಣಗಳಿಗೆ ಸಾಲ ಮಾಡುವಂಥ ಪ್ರಮೇಯ ನಿಮಗೆ ಎದುರಾಗ್ಬೋದು. ಹಾಗಾಗಿ ಅನೇಕ ರೀತಿಯ ಮನಧನದ ಒಂದು ಎಚ್ಚರಿಕೆಯನ್ನು ಖಂಡಿತವಾಗಿ ನೀವು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು. ಜೊತೆಗೆ ಸಾಡೆಸಾತಿಯ ಪ್ರಭಾವ ನಿಮಗೆ ಇನ್ನೂ ಮುಗಿದಿಲ್ಲ. ಮುಂದಿನ ವರ್ಷ ಅಂದರೆ 2022ರ ಒಂದು ಆರಂಭ ಕಾಲದಲ್ಲೂ ನಿಮಗೆ ಸಾಡೆಸಾತಿ ಇದೆ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಮನಧನಕ್ಕೆ ಸಂಬಂಧಪಟ್ಟ ನೀವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಯಾವುದೇ ವ್ಯಕ್ತಿಗಳನ್ನು ನಂಬಿಕೆ ಮಾಡುವಾಗ, ವ್ಯಕ್ತಿಗಳಿಗೆ ಒಪ್ಪಂದ ಮಾಡೋದಾಗಲಿ ಅವರ ಪೂರ್ವಾಪಾರಗಳನ್ನು ಖಂಡಿತವಾಗಿ ವಿಚಾರಿಸಬೇಕು. ಇಲ್ಲಾಂದರೆ ಮೋಸ ಅಥವಾ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸಹೋದರರಲ್ಲಿ, ಬಂಧು ಮಿತ್ರರಲ್ಲಿ ಬಾಂಧವ್ಯವನ್ನು ಸ್ವಲ್ಪ ಸುಲಲಿತವಾಗಿ ಇಟ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಈ ಒಂದು ಕುಂಭರಾಶಿಗೆ ಷಷ್ಠದಲ್ಲಿ ಆಗುವಂಥ ಗುರುವಿನ ಬರ್ತನೆ ವಿರುದ್ಧವಾದ ಪ್ರಭಾವವನ್ನು ಕೊಡೋದ ಕಾರಣ ಅನೇಕ ವಿಚಾರವಾಗಿ ತುಂಬ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಕುಂಭರಾಶಿಯ ಬಳಿಕ ಈಗ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ 5ನೇ ಮನೆಯಲ್ಲಿ ಗುರುವಿನ ಬಲ ಪಡೆಯುವಂಥ ಕೊನೆಯ ರಾಶಿ ಮೀನರಾಶಿ ಆಗಿರುತ್ತೆ. ನಾನು ಆಗಲೇ ಹೇಳಿದಂತೆ 2, 7, 5, 9 ಮತ್ತು 11 ಇಂಥ ಕ್ಷೇತ್ರದಲ್ಲಿ ಗುರುವಿನ ಉತ್ತಮ ಫಲ. ನಿಮಗೆ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಆಗುವಂಥ ಗುರುವಿನ ಪ್ರಾರ್ಥನೆ ನಿಮಗೆ ಜಯ, ಸುಖ, ಲಾಭವನ್ನು ಕೊಡುವಂಥದ್ದು, ಶುಭ ಕಾರ್ಯ ಸಿದ್ಧಿಯಾಗುವಂಥದ್ದು, ಸಂತತಿ ಅಥವಾ ಪುತ್ರ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಅವಕಾಶ ಗುರುವಿಂದ ಆಗುತ್ತೆ. ಉದ್ಯಮಿ, ವ್ಯಾಪಾರ ಅಥವಾ ಶಿಕ್ಷಣಾರ್ಥಿಗಳಿಗೆ ಅನೇಕ ರೀತಿಯ ಉತ್ತಮವಾದ ಫಲಗಳು ಮಾಡುವಂಥದ್ದು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಹೆಚ್ಚಳ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಹಣಕಾಸಿನ ಹರಿವು ಚೆನ್ನಾಗುತ್ತೆ, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುತ್ತೆ, ವ್ಯಾಪಾರ ಆರಂಭಿಸುವ ವ್ಯಾಪಾರದ ಅವಕಾಶಗಳು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಕೈಗೂಡುತ್ತವೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮೀನರಾಶಿಯವರು. ಇನ್ನು ಹಲವರಿಗೆ ಮೀನರಾಶಿಯವರಿಗೆ ಪ್ರಶಸ್ತಿ, ಪುರಸ್ಕಾರ, ಸ್ಕಾಲರ್ಶಿಪ್ಪು, ಪೆನ್ಷನು ಅಥವಾ ಇನ್ನಿತರ ಯಾವುದೇ ರೀತಿಯ ಸೌಲಭ್ಯಗಳು ಕ್ಷಿಪ್ರವಾಗಿ ಈಗ ಒದಗಿ ಬರಲಿದೆ. ಇನ್ನು ಕೃಷಿಕರಿಗೆ, ವಾಣಿಜ್ಯ ಉದ್ಯಮಿಗಳಿಗೆ, ಕೈಗಾರಿಕಾ ಚಟುವಟಿಕೆಗಳಿಗೆ ಮುಂತಾದ ವಿಧಿಗಳಿಗೆ ಇಲ್ಲಿಯೇ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪ್ರೌಢ ಸದೃಶವಾದ ಬದಲಾವಣೆ ತರುವಂತಹ ಉತ್ತಮವಾದ ಸ್ಥಳಗಳು ಸಹ ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಹಿಂದೆಂದೂ ಕಾಣದಂಥ ಅಪೂರ್ವವಾದ ಅವಕಾಶ, ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದರೂ ಸಹಿತ ಈ ಬಾರಿ ಗುರುವಿನ ಒಂದು ವಿಶೇಷವಾದ ಬಲ, ಬೆಂಬಲ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿರ್ಬೋದು ನಿಮ್ಮ ಪರವಾಗಿ ಆಗುವಂತಹ ಘಟನೆ ಮೀನರಾಶಿಯವರಿಗೆ ಆಗುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಲ್ಲಿವರೆಗೆ ಮೇಷದಿಂದ ಮೀನದವರೆಗಿನ 12 ರಾಶಿಗಳ ಗುರುಬಲದ ಕುರಿತ ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಇದು ಗುರುವಿನ ಆರಂಭಿಕವಾದ ಚಲನೆ ಅಂದರೆ ಜೂನ್ ಆರಂಭದಿಂದ ನಿಮಗೆ ಅಕ್ಟೋಬರ್ ಕೊನೆವರೆಗೆ ಗುರುವಿನ ರುಜುಗತಿ ಕಟಕದಲ್ಲಿ ಇರುವಂಥದ್ದು. ಯಾಕಂದರೆ ಗುರುವಿಗೆ ಅತಿಚಾರ ಬರುತ್ತೆ ಅಕ್ಟೋಬರ್ 31ರಿಂದ. ಆ ಅಕ್ಟೋಬರ್ನ ಅತಿಚಾರದ ಫಲ ಪ್ರತ್ಯೇಕವಾಗಿ ವಿಡಿಯೋನ ಮುಂದೆ ಪ್ರಸಾರ ಮಾಡಿದ್ದೇನೆ. ಈ ಒಂದು ಗುರುವಿನ ಒಂದು ವಿಶೇಷವಾದ ಬಲದ ವಿಡಿಯೋಗಳನ್ನು ಗಮನಿಸಿಕೊಂಡಕ್ಕೆ ಅದರಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ವ್ಯಕ್ತವಾಗಿರುವೆ. ಅದನ್ನು ನೀವು ಸಣ್ಣವಾಗಿ ಅನುಷ್ಠಾನ ಮಾಡುವಂಥದ್ದು. ಯಾರಿಗೆ ಸ್ವಲ್ಪ ಉತ್ತಮ ಫಲ ಬಂದಿಲ್ಲ, ಮಿಶ್ರ ಫಲ ಬಂದಿದೆ, ಸಂಕಷ್ಟ ಫಲ ಬಂದಿದೆ ಅಂಥವರು ಆತಂಕ ಭಯ ಪಡಬೇಕಾಗಿಲ್ಲ. ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ನ್ಯಾಯ ಮಾರ್ಗವನ್ನು, ದಾನ ಮಾರ್ಗವನ್ನು ಅನುಸರ ಮಾಡುವಂಥದ್ದು. ಗುರುವಿಗೆ ಸಂಬಂಧಪಟ್ಟ ಹಾಗೆ ಗುರು ದತ್ತಾತ್ರೇಯ ಅಥವಾ ಈಗಿನ ಆಧುನಿಕ ಯುಗದಲ್ಲಿ ಬರುವಂಥ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮುಂತಾದ ಗುರು ಶಕ್ತಿಗಳು ಅಥವಾ ನಿಮಗೆ ನಿಮ್ಮ ಕುಲಗುರುಗಳು ಅಂತಿರ್ತಾರೆ, ಕುಲಗುರುಗಳ ಸಂದರ್ಶನ ಮಾಡೋದು, ಕುಲಗುರುಗಳಿಂದ ಏನಾದರೂ ಅವರ ಹಿತವಚನ ಪಡೆದದ್ದು, ಆ ಕುಲಗುರುಗಳ ಮೀಟಕ್ಕೆ, ಮಠಕ್ಕೆ, ಪೀಠಕ್ಕೆ ಇತ್ಯಾದಿಗಳಿಗೆ ಏನಾದರೂ ನಿಮ್ಮಿಂದ ಆಗುವಂಥ ದಾನ ಧರ್ಮಗಳನ್ನು ಮಾಡುವಂಥದ್ದು. ಹಾಗಾಗಿ
ಆ ಒಂದು ಗುರುವಿನ ಆಶೀರ್ವಾದ ಪಡೆಯುವಂಥದ್ದು. ಜೊತೆಗೆ ಈ ಗುರುವಿಗೆ ಸಂಬಂಧಪಟ್ಟ ಶ್ಲೋಕಗಳು ಇರ್ತವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಮುಂತಾದ ಶ್ಲೋಕಗಳಲ್ಲಿ ದತ್ತಾತ್ರೇಯನ ಮಂತ್ರ, ದತ್ತಾತ್ರೇಯನ ಅಷ್ಟೋತ್ತರ, ದತ್ತಾತ್ರೇಯನ ವಿವಿಧ ರೀತಿಯ ಶ್ಲೋಕಗಳು, ಗುರು ಚರಿತ್ರೆಯ ಪಠಣ ಇತ್ಯಾದಿಗಳು ಸಹ ಗುರುವಿನ ಅನುಗ್ರಹಕ್ಕೆ ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಗುರು ಸ್ವರೂಪದ ಭಕ್ತಿ ಧ್ಯಾನಗಳನ್ನು ಮಾಡುವಂಥದ್ದು ಉತ್ತಮವಾದ ಅವಕಾಶ. ಇನ್ನು ತ್ರಿಮೂರ್ತಿ ಸ್ವರೂಪ, ತ್ರಿಗುಣಾತೀತ ಅಂತ ಹೇಳ್ತಾರೆ, ಅಂತಹ ಒಂದು ಗುರು ದತ್ತಾತ್ರೇಯನ ಸ್ವರೂಪವನ್ನು ಸಹ ನಾವು ಭಕ್ತಿ ಭಜನೆ ಮಾಡೋದಾಗಲಿ, ಆ ದತ್ತಾತ್ರೇಯಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಕ್ಷೇತ್ರ ಸಂದರ್ಶನ ಮಾಡಲು ಸಹ ಉತ್ತಮವಾದ ಅವಕಾಶ ಆಗಿರುತ್ತೆ. ಹಾಗೆಯೇ ಈ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಯನ್ನು, ಯಾರಿಗೆ ಗುರುಬಲದ ಕೊರತೆ ಯಾರಿಗಿದೆಯೋ ಅವರು ಗುರುಗ್ರಹದ ಅಥವಾ ಗುರು ಪ್ರತ್ಯಕ್ಷವಾದ ಗುರು ಪೀಠವನ್ನಾಗಲಿ, ಗುರುವಿನ ಸಂದರ್ಶನವನ್ನು ಆಶೀರ್ವಾದವನ್ನು ಪಡೆಯುವುದಲ್ಲದೆ ಈ ನಾರಾಯಣ ಅಥವಾ ಮತ್ತು ಶಂಕರ ನಾರಾಯಣರು ಅಂತ ಹೇಳ್ತಾರೆ. ಹಾಗಾಗಿ ಶಂಕರ ಮತ್ತು ನಾರಾಯಣ ಅಂದರೆ ಅಲ್ಲಿ ವಿಷ್ಣು ಮತ್ತು ಶಿವನ ಕುರಿತಾದ ಭಕ್ತಿ ತಪಸ್ಸುಗಳನ್ನು ಧ್ಯಾನಗಳನ್ನು ಮಾಡುವಂಥದ್ದು, ಅಂತಹ ಸಹಸ್ರನಾಮಗಳನ್ನು ಅರ್ಚನೆ ಮಾಡುವಂಥದ್ದು. ಜೊತೆಗೆ ಇಂತಹ ದೇವಾಲಯಗಳಲ್ಲಿ ಗುರುವಾರದಂದು ಅಥವಾ ಯಾವುದೇ ದಿನದಂದು ಅಲ್ಲಿ ಸೇವೆಗಳನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಅಲ್ಲಿ ಶಿವ ಮತ್ತು ಶಂಕರರ ಭಕ್ತಿ ಮಾಡಿಸೋ ಗುರುಬಲಕ್ಕೆ ವಿಶೇಷ ಅನುಕೂಲ. ಇನ್ನು ಗುರುವಿನ ಶ್ಲೋಕಗಳು ತಮಗೆಲ್ಲರಿಗೂ ಗೊತ್ತಿದೆ. ದೇವಾನಾಂಚ ಋಷಿಣಾಂಚ ಗುರು ಕಾಂಚನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ದೇವಾನಾಂಚ ಋಷಿಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಎಂಬಂತಹ ಈ ಪ್ರಸಿದ್ಧವಾದ ವೇದವ್ಯಾಸ ಭಗವಾನ್ ರಚಿತವಾದ ಶ್ಲೋಕವನ್ನು ನೀವು 3 ಬಾರಿ ಅದನ್ನು ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಆದರೆ ಗುರುವಿಗೆ ಸಂಬಂಧಪಟ್ಟ ಒಂದು ಗಾಯತ್ರಿ ಮಂತ್ರ ಇರುತ್ತೆ. ದೇವಮಂತ್ರಿ ವಿಶಾಲಾಕ್ಷ ಸದಾಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಹರತು ಮೇ ಗುರುಹು. ಗುರುವಿನ ಪೀಡಾ ಪರಿಹಾರ ಶ್ಲೋಕ ಸರಳವಾಗಿದೆ. ದೇವಮಂತ್ರಿ ವಿಶಾಲಾಕ್ಷ ಸದಾಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಹರತೋ ಮೇ ಗುರುಹು. ಅಂದರೆ ಆ ಗುರುವಿನಲ್ಲಿ ನನ್ನ ಪೀಡೆಯನ್ನು ನಿವಾರಣೆ ಮಾಡುವಂಥ ನಾವು ಗುರುವನ್ನು ನಾವು ಬೇಡಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ಹೇಳುವಂಥದ್ದು. ಅದೇ ರೀತಿ ಗುರುವಿಗೆ ಸಂಬಂಧಪಟ್ಟ ಇನ್ನಿತರ ಅಷ್ಟೋತ್ತರ ಶತನಾಮ ಅಂತ 108 ನಾಮಗಳಿರ್ತವೆ. ಅಥವಾ ಇನ್ನಿತರೆ ಗುರು ದತ್ತಾತ್ರೇಯರದ್ದು ಅಥವಾ ಗುರು ರಾಘವೇಂದ್ರರದ್ದು, ಸಾಯಿಬಾಬರದ್ದು ಮುಂತಾದ ಗುರು ಸ್ವರೂಪವನ್ನು ಸಹ ನೀವು ಭಕ್ತಿ ಧ್ಯಾನವನ್ನು ಮಾಡುವಂಥದ್ದು. ಗುರುವಾರದಂದು ಸಮೀಪವರ್ತಿ ಯಾವುದೇ ರೀತಿಯ ದೇವರುಗಳ ಸಂದರ್ಶನ ಮಾಡುವಂಥದ್ದು. ಗುರುಪೀಠಗಳಿಗೆ ಕಾಣಿಕೆಯನ್ನು ಧನ ಸಹಾಯವನ್ನು ನಿಮ್ಮಿಂದ ಆಗುವಂಥದ್ದು ಮಾಡುವಂಥದ್ದು. ಹಾಗಾಗಿ ಇಂತಹ ಹಲವಾರು ಭಕ್ತಿ ಮಾರ್ಗದ ಮೂಲಕ, ನೀವು ಧರ್ಮ ಮಾರ್ಗದ ಮೂಲಕ, ಸ್ತೋತ್ರ ಮಾರ್ಗದ ಮೂಲಕ ಕಂಡುಕೊಳ್ಳುವಂಥ ಪರಿಹಾರ ಉತ್ತಮವಾದ ಗುರುಬಲದ ಅನಾನುಕೂಲತೆ ಯಾರಿಗಿದೆ ಅಂಥವ್ರು ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ದಾನ ಧರ್ಮದ ಆಸಕ್ತಿಗಳಂತರೂ ಹಸಿ ಕಡಲೆ ಅಥವಾ ಕಡಲೆ ಕಾಳು ಅಂತ ಹೇಳ್ತೀವಿ, ಅಂದರೆ ಬೆಂಗಾಲ್ ಗ್ರಾಮ್ ಅಂತ ಹೇಳ್ತೀವಿ, ಚನಾ ಅಂತ ಹೇಳ್ತೀವಿ, ಅಂತಹ ಒಂದು ಕಡಲೆ ಕಾಳಿನ ದಾನವಾಗಿ ಕೊಡುವಂಥದ್ದು. ಕಡಲೆ ಕಾಳು, ಕಡಲೆ ಹಿಟ್ಟು ಅಥವಾ ಕಡಲೆ ಕಾಳು, ಕಡಲೆ ಬೇಳೆ ಅಂತಹ ಉತ್ಪನ್ನಗಳ ಅದರಿಂದ ಮಾಡಿದಂಥ ಖಾದ್ಯವನ್ನು, ತಿಂಡಿಯನ್ನಾಗಲಿ ನಾವು ದಾನವಾಗಿ ಕೊಡುವಂಥದ್ದು ಸರ್ವಶ್ರೇಷ್ಠದ ಉಪಾಯ. ಅದೇ ರೀತಿ ಹಳದಿಯ ವಸ್ತ್ರ, ಹಳದಿ ಬಣ್ಣದ ಫಲಗಳು ಅಂದರೆ ಮಾವಿನ ಹಣ್ಣು ಇತ್ಯಾದಿಗಳು, ಹಳದಿ ವರ್ಣದ ಫಲಗಳು ಅಥವಾ ಹಳದಿಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ರೀತಿಯ ಕೊಡುಗೆಗಳು ಇವೆಲ್ಲವನ್ನು ನೀವು ಗುರುವಾರದಂದು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಅನ್ನ, ಆಶ್ರಯ, ಜ್ಞಾನದಾನ ಸಹ ಈ ಗುರುವಿನ ಒಂದು ಹಾರೈಕೆಗೆ ಉತ್ತಮವಾದ ಅವಕಾಶ. ಹಾಗೆಯೇ ಯಾವುದೇ ರೀತಿಯ ಗುರು ಹಿರಿಯರನ್ನು, ಅಂದರೆ ಅಲ್ಲಿ ನಮ್ಮ ತಾಯಿ ಇರ್ಬೋದು, ತಂದೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಯೋಮಾನದಲ್ಲಿ ಹಿರಿಯರಿದ್ದು ಅವರಿಗೆ ಅಪಾರವಾದ ಜ್ಞಾನಗಳಿರ್ತವೆ, ಅಂತಹ ಗುರು ಹಿರಿಯರನ್ನು ಗೌರವಿಸುವುದು ಸಹ ವಿಶೇಷವಾದ ಒಂದು ಗುರುಬಲದ ಒಂದು ನಿಮಗೆ ಆದ್ಯತೆಯನ್ನು ಕೊಡುವಂಥದ್ದಾಗುತ್ತೆ. ಹಾಗಾಗಿ ಯಾರೋ ಗುರುಬಲ ಇಲ್ಲದೇ ಇದ್ದಂಥ ರಾಶಿಗಳು ಆತಂಕ, ಭಯ, ಚಿಂತೆ ಪಡಬೇಕಾಗಿಲ್ಲ. ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಸ್ವರೂಪದಲ್ಲಿ ಗುರುವಿನ ಭಕ್ತಿಯನ್ನು, ಧ್ಯಾನವನ್ನು, ಶ್ಲೋಕವನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಈ ಗುರುವಿನ ಕಟಕ ಗೋಚಾರದ ಅಂದರೆ ಉಚ್ಚ ಸ್ಥಾನದ ಕಟಕ ಗೋಚಾರದ ಕಾಲದಲ್ಲಿ ಅತ್ಯುಚ್ಚ ಫಲಗಳು ತಮಗೆಲ್ಲರಿಗೂ ಸಿಗಲಿ. ವಾಹಿನಿನ ತಾವು ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆನೂ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.